ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ತದೆ ಅನ್ನೋಂಥ ಚರ್ಚೆ ನಡೀತಾ ಇತ್ತು, ಆಗಿದೆ. ಎರಡಕ್ಕೂ ಕೂಡ 3 ರೂಪಾಯಿ ಚಿಲ್ಲರೆ ಜಾಸ್ತಿ ಆಗಿದೆ ಪೆಟ್ರೋಲ್ ಹಾಗೆ ಡೀಸೆಲ್ಗೆ. ಇದು ದಿಢೀರ್ ಅಂತ ಆಗಿದ್ದು ಅಲ್ಲ. ಕೆಲವು ದಿನದ ಹಿಂದೆ ಪ್ರಧಾನಿ ಮೋದಿಯವರು ಹೈದರಾಬಾದ್ಗೆ ಬಂದಂತಹ ಸಂದರ್ಭದಲ್ಲಿ ಸಾರ್ವಜನಿಕ ಸಮಾವೇಶದಲ್ಲಿ ಭಾಷಣ ಮಾಡ್ತಾ ಅದರ ಹಿಂಟನ್ನು ಕೊಟ್ಟಿದ್ರು. ಜೊತೆಗೆ ಕೇವಲ ಪೆಟ್ರೋಲ್ ಡೀಸೆಲ್ ಮಾತ್ರವಲ್ಲ, ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಎಲೆಕ್ಟ್ರಿಕ್ ವಾಹನಗಳನ್ನು ಹೆಚ್ಚಾಗಿ ಬಳಸಿ, ಪೆಟ್ರೋಲ್ ಡೀಸೆಲ್ ವಾಹನಗಳನ್ನು ಕಡಿಮೆ ಬಳಸಿ, ಸಾರ್ವಜನಿಕ ಸಂಪರ್ಕ ವಾಹನ ವ್ಯವಸ್ಥೆಯನ್ನು ಹೆಚ್ಚಾಗಿ ಅವಲಂಬನೆ ಮಾಡಿ, ಮೆಟ್ರೋ ರೈಲುಗಳನ್ನು ಬಳಸಿ ಅನ್ನೋಂಥ ನಿಟ್ಟಿನಲ್ಲಿ, ಜೊತೆಗೆ ಹೊರಗಡೆ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಹೋಗೋದನ್ನು ಕೂಡ ಕಡಿಮೆ ಮಾಡಿ, ಪ್ರವಾಸ ಕಡಿಮೆ ಮಾಡಿ, ಅದರ ಜೊತೆಗೆ ಬೇರೆ ಬೇರೆ ಒಂದಷ್ಟು ವಿಚಾರಗಳನ್ನು ಸೂಚ್ಯವಾಗಿ ಹೇಳಿದರು. ಇದರ ಮುನ್ಸೂಚನೆ ಏನು ಅಂತ ಹೇಳಿದ್ರೆ, ಮುಂದಕ್ಕೆ ಏನೋ ಒಂದು ದೊಡ್ಡದಾದಂತಹ ಕ್ರಮ ಕಾದಿದೆ ಅನ್ನೋದು ಬಹುತೇಕರಿಗೆ ಅರ್ಥ ಆಗಿತ್ತು. ಅದರ ಮೊದಲ ಭಾಗವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರೋದು. ಕಾರಣ ಏನು ಅಂತ ಯೋಚನೆ ಮಾಡ್ತಾ ಹೋದಾಗ ನಮಗೆ ಕೆಲವು ತಿಂಗಳಿಂದ ಆಗ್ತಾ ಇರುವಂತಹ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದ ಪರಿಣಾಮ ಅನ್ನೋದು ಗೊತ್ತಾಗುತ್ತೆ. ಬೇರೆ ಬೇರೆ ರಾಜಕೀಯವಾಗಿ ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೋದಿಯವರ ಈ ಕರೆ, ಜೊತೆಗೆ ಈಗ ನಮ್ಮ ಮೇಲಿರುವಂತಹ ಜವಾಬ್ದಾರಿ, ರಾಜಕೀಯ ಹೊರತುಪಡಿಸಿದಂತೆ ನಮ್ಮ ಜವಾಬ್ದಾರಿ ಏನಿರಬೇಕು, ಮುಂದೆ ಯಾವ ರೀತಿಯಂತಹ ಸನ್ನಿವೇಶಗಳು, ಸಂದರ್ಭಗಳು ನಮಗೆ ಎದುರಾಗಬಹುದು, ಮೋದಿಯವರ ಮಾತಿನ ಒಳಮರ್ಮ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಇದು ಕೂರ್ಗ್ ನ್ಯೂಸ್ ಪಂಚ್. ನಾನು ಕಿಶೋರ್ ರೈ ಕತ್ಲೆಕಡು. ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಚೀಫ್ ಆಗಿರುವ ಅಜಮಳ ರಮೇಶ್ ಕುಟ್ಟಪ್ಪ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೇನೆ. ಕುಟ್ಟಪ್ಪ, ವೆಲ್ಕಮ್. ನಮಸ್ತೆ. ಮೊದಲ ಹಂತವಾಗಿ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರೋದು, ಈಗಿನ ಸ್ಥಿತಿ, ಮುಂದೆ ಎದುರಾಗಬಹುದಂತಹ ಸನ್ನಿವೇಶ, ಸಂದರ್ಭಗಳು ಹೇಗಿರ್ಬೋದು, ಜೊತೆಗೆ ನಮ್ಮ ಜವಾಬ್ದಾರಿಗಳು ಹೇಗಿರ್ಬೇಕು ಈ ಸಂದರ್ಭದಲ್ಲಿ? ಹೌದು, ನೀವು ಹೇಳಿದ ಹಾಗೆಯೇ ಮಧ್ಯಪ್ರಾಚ್ಯದಲ್ಲಿ ದೇಶದಲ್ಲಿ ಏನು ಯುದ್ಧ ಆಗಿದೆ, ಮತ್ತು ಒಂದು ಇನ್ನೂ ಸಹ ಕೋಲ್ಡ್ ವಾರ್ ಥರ ಏನು ಪರಿಸ್ಥಿತಿ ಇದೆ. ಹಾರ್ಮುಜ್ ಜಲಸಂಧಿಯ ವಿವಾದ ಇನ್ನೂ ಸಹ ಇತ್ಯರ್ಥ ಆದಾಗೆ ಇಲ್ಲ. ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷಗಳು ಒಳಗಿಂದ ಒಳಗೆ ಮುಂದುವರೆದಿರುವಂಥದ್ದು. ಬಹುಶಃ ದೇಶದ ಪ್ರಧಾನಿಯಾದಂಥ ಮಾನ್ಯ ನರೇಂದ್ರ ಮೋದಿ ಅವರು 2 ವಿಚಾರವನ್ನು ಕೇಂದ್ರೀಕೃತವಾಗಿ ಇಟ್ಟುಕೊಂಡು ಈ ಒಂದು ಸಂದೇಶವನ್ನು ಜನತೆಗೆ ನೀಡಿದ್ದಾರೆ. ತೈಲ ಉತ್ಪನ್ನಗಳು ಮತ್ತು ಚಿನ್ನವನ್ನು ವಿದೇಶದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡ್ತಿರುವಂಥದ್ದು, ವಿದೇಶಿ ವಿನಿಮಯದ ನಮ್ಮ ಹಣ ಆಚೆ ಕಡೆ ಹೋಗುವಂಥದ್ದನ್ನು ತಪ್ಪಿಸುವಂಥ ಉದ್ದೇಶ ಕಾರಣಕ್ಕಾಗಿ, ಮತ್ತು ತೈಲ ಉತ್ಪನ್ನಗಳ ಕೊರತೆಯಿಂದ ಉಂಟಾಗುವಂಥ ವ್ಯತಿರಿಕ್ತ ಪರಿಣಾಮವನ್ನು ಕಡಿಮೆ ಮಾಡಿಸುವ ಉದ್ದೇಶದಿಂದ ಒಂದು ಸಂದೇಶವನ್ನು ಹೇಳಿದ್ದಾರೆ. ಸಾರ್ವಜನಿಕ ಸಂಪರ್ಕ ಮಾಧ್ಯಮಗಳನ್ನು ಬಳಸ್ಕೊಳ್ಳಿ, ಜನರು ಸ್ವಂತ ವಾಹನಗಳನ್ನು ಕಡಿಮೆ ಬಳಕೆ ಮಾಡಿ ಅಂತ ಹೇಳೋ ಕಾರಣಕ್ಕಾಗಿ ತೈಲೋತ್ಪನ್ನಗಳ ಬಳಕೆಯ ಹೊರತ ಏನಿದೆ ಅದು ಕೊರತೆಗಳನ್ನು ನೀಗಿಸುವ ನಿಟ್ಟಿನಲ್ಲಿ ಒಂದು ಪ್ರಯತ್ನಕ್ಕೆ ಅವರು ಕರೆ ಕೊಟ್ಟಿದ್ದಾರೆ. ಬಹುಶಃ ಇದು ಈಸಿಯಾಗಿ ಆಗುವಂಥದ್ದು ಅಲ್ಲ. ಮತ್ತು ನರೇಂದ್ರ ಮೋದಿಯವರ ಮಾತುಗಳನ್ನು ಕೇಳುವಂತಹ ಕೋಟ್ಯಾಂತರ ಜನ ಇವತ್ತು ದೇಶದೊಳಗೆ ಇದ್ದಾರೆ. ಅದು ಒಂದು ಮುಖ್ಯವಾದಂಥ ಅಂಶ. 3ನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ದೊಡ್ಡ ಪ್ರಮಾಣದ ಜನಬೆಂಬಲ ಇರುವುದನ್ನು ಸಹ ನಾವು ಗುರುತಿಸ್ಬೋದು, ಗಮನಿಸ್ಬೋದು. ಮತ್ತೆ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ ಸಂದೇಶದ ನಂತರ ಇದೊಂದು ಪರ ವಿರುದ್ಧದ ಎಲ್ಲ ಆ್ಯಂಗಲ್ಗಳ ಚರ್ಚೆಗಳಿಗೆ ಒಂದು ವೇದಿಕೆಯಾಗಿದೆ. ಅದು ಸಹ ಒಳ್ಳೆಯ ಬೆಳವಣಿಗೆ. ಚರ್ಚೆ ಆಗಲಿ, ಮತ್ತಷ್ಟು ಚರ್ಚೆಗಳು ಆಗಲಿ. ಸಹಜವಾಗಿ ನಾನು ಸಹ ಗಮನಿಸುವಂಥದ್ದು, ಜನರ ಜವಾಬ್ದಾರಿಯ ಬಗ್ಗೆ ಪ್ರಧಾನಿಯವರು ಹೇಳಿರುವಂಥದ್ದು ಬಹಳ ಒಳ್ಳೆಯದೇ. ಆದರೆ ಜನರಿಗೆ ಯಾವುದೇ ಜವಾಬ್ದಾರಿಗಳು ಬಂದಾಗ ಅನಿವಾರ್ಯ ಸಂದರ್ಭದಲ್ಲಿ ಅಷ್ಟೇ ಅವರು ಕೆಲಸಗಳನ್ನು ಮಾಡ್ತಾರೆ. ನೀವು ಏನೇ ಹೇಳಿ ಅವರು ಮಾಡೋದಿಲ್ಲ ಅದನ್ನು. ಕೋವಿಡ್ ಬಂದ ಸಂದರ್ಭದಲ್ಲಿ ತಮ್ಮ ಜೀವ ಉಳಿಸ್ಕೊಳ್ಳೋಕ್ಕಾಗಿ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಮಾಡಿದರು. ಹಾಗೆಯೇ ನೀವು ಸರಳವಾಗಿ ಬದುಕಿ ಅಂತ ಹೇಳಿದ್ರೆ ಯಾರೂ ಸರಳವಾಗಿ ಬದುಕೋದಿಲ್ಲ. ಅದು ಅವರ ಹತ್ರ ಅದು ಬರಬೇಕಾಗುತ್ತೆ. ಅದು ರೂಢಿಗತವಾದರೆ ಅದು ಒಂದು ಒಳ್ಳೆಯ ಬೆಳವಣಿಗೆಗಳು. ಇವತ್ತು ಪ್ರಧಾನಮಂತ್ರಿಯ ಮಾತುಗಳನ್ನು ಚಾಚೂ ತಪ್ಪದೆ ಪಾಲಿಸುವವರು ಪ್ರಥಮವಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿ. ಅದು ಇಂಪ್ಲಿಮೆಂಟ್ ಮಾಡಿದ್ರೆ ದೊಡ್ಡ ಪ್ರಮಾಣದ ಪರಿಣಾಮವನ್ನು ಸಮಾಜದ ಮೇಲೆ ಸಹಜವಾಗಿ ಬೀರುತ್ತೆ. ಅವರು ಒಂದಷ್ಟು ಜನ ಮಾಡಿದ ಹಾಗೆ ದೊಡ್ಡ ಕೋಟ್ಯಾಂತರ ಜನ ಅದನ್ನು ಅನುಷ್ಠಾನಕ್ಕೆ ತಂದಾಗ ಅದನ್ನು ನೋಡಿ ಇನ್ನೊಂದಷ್ಟು ಜನ ಅದನ್ನು ಇಂಪ್ಲಿಮೆಂಟ್ ಮಾಡೇ ಮಾಡ್ತಾರೆ. ಅದೇ ರೀತಿ ಮೋದಿಯನ್ನು ವಿರೋಧಿಸುವವರು ಮಾಡದಿದ್ರೂ ಚಿಂತೆ ಇಲ್ಲ, ಒಂದು ಪರಿಣಾಮಗಳು ಬೀರಕ್ಕೆ ಸ್ಟಾರ್ಟ್ ಆಗಿದೆ. ಸಹಜವಾಗಿ ದೊಡ್ಡ ಸಂಖ್ಯೆಯ ಜನ ಬದಲಾವಣೆಗೆ ತಮ್ಮನ್ನು ತಾವು ತೆರೆದುಕೊಂಡಾಗ ಅದನ್ನು ನೋಡಿ ಉಳಿದವರು ಅನುಕರಣೆ ಮಾಡುವಂಥ ಅನಿವಾರ್ಯತೆ ಸಮಾಜದಲ್ಲಿ ಸೃಷ್ಟಿಯಾಗುತ್ತೆ. ಅದು ದೊಡ್ಡ ಮಟ್ಟದ ಬದಲಾವಣೆಗಳಿಗೂ ಸಹ ಸಾಧ್ಯ ಆಗುತ್ತೆ. ಹೊಸದಿಲ್ಲಿಯಲ್ಲಿ ವಾಯುಮಾಲಿನ್ಯದಿಂದ ಜನಕ್ಕೆ ಹೊರಗೆ ಬರೋದಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆ ಸಂದರ್ಭದಲ್ಲಿ ಸಹಜವಾಗಿ ಜನ ಸೆಲ್ಫ್ ಕಂಟ್ರೋಲ್ ಮಾಡೋಕ್ಕೆ ಮಾಡಿದ್ರು. ನಂಬರ್ಗಳ ಮೇಲೆ ವಾಹನಗಳನ್ನು ಸಮಾವೇಶ ಸಂಖ್ಯೆಯ ಆಧಾರದಲ್ಲಿ ವಾಹನ ಇದು ಬಂದರೆ ನೆಕ್ಸ್ಟ್ ಅದು ಬರೋದಂತ ದೊಡ್ಡ ಮಟ್ಟದ ವಾಹನಗಳ ಸಂಚಾರ ಕಡಿಮೆ ಆದ ಸಂದರ್ಭದಲ್ಲಿ ಅದು ಪರಿಣಾಮವನ್ನು ತಡೆಯುವ ಪ್ರಯತ್ನ ಮಾಡೋದು. ಅದಕ್ಕಿಂತ ಹೆಚ್ಚು ಕಲುಷಿತಗೊಂಡಂಥ ದೆಹಲಿಯ ವಾತಾವರಣ
ಕೋವಿಡ್ ಕಾಲಘಟ್ಟದಲ್ಲಿ ಸಂಪೂರ್ಣವಾದ ಒಳ್ಳೆಯ ಪರಿಸ್ಥಿತಿಗೆ ಬಂತು. ಲಾಕ್ಡೌನಿಂದ ಏನೆಲ್ಲ ವ್ಯತಿರಿಕ್ತ ಪರಿಣಾಮವನ್ನು ಎಲ್ಲ ಕಡೆ ಅನುಭವಿಸಿದರೆ, ಲಾಕ್ಡೌನ್ನ ಒಳ್ಳೆ ಪರಿಣಾಮವನ್ನು ಅನುಭವಿಸಿದ್ದು ದೆಹಲಿಯ ಜನ. ಮಾಲಿನ್ಯ ಏನು ಕಲುಷಿತವಾಗೋಗಿತ್ತು, ವಾಯು ಮಾಲಿನ್ಯ ದೊಡ್ಡ ಪ್ರಮಾಣದಲ್ಲಿತ್ತು, ಉಸಿರು ಬಿಗಿ ಹಿಡಿಯುವಂಥ ವಾತಾವರಣ ಇತ್ತು, ಅದು ಬದಲಾಗಿತ್ತು ಯಾವಾಗ ಕೋವಿಡ್ ಕಾಲಘಟ್ಟಗಳಲ್ಲಿ. ಬಹುಶಃ ನಮ್ಮ ಪರಿಸರದ ಸಂರಕ್ಷಣೆಗೂ ಅದು ದೊಡ್ಡ ಮಟ್ಟದ ಕೊಡುಗೆಯನ್ನು ನೀಡುವಂಥದ್ದು. ಇವತ್ತು ಮೋದಿಯವರು ಹೇಳಿರುವಂಥ ಸಂದೇಶವನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ವಾಯು ಮಾಲಿನ್ಯವನ್ನು ತಡೆಗಟ್ಟೋದಕ್ಕೂ ಸಹ ಅದು ಉಪಕಾರ ಆಗುತ್ತೆ. ಅನಗತ್ಯವಾದಂಥ ಹೊರೆಯನ್ನು ತಪ್ಪಿಸೋಕ್ಕೂ ಆಗುತ್ತೆ. ತೈಲ ಉತ್ಪನ್ನಗಳ ಕೊರತೆಗಳು ಏನಿದೆ ಅಥವಾ ಸವಾಲುಗಳೇನಿದೆ ಅದನ್ನು ನಿಭಾಯಿಸೋದಕ್ಕೂ ಸಹ ಅದೊಂದು ಒಳ್ಳೆಯ ಅವಕಾಶಗಳಾಗುತ್ತೆ. ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು, ಪ್ರಧಾನಿಯವರು ಯಾವುದೋ ಒಂದು ಪಕ್ಷದ ನೇತಾರರು ಮಾತ್ರ ಅಲ್ಲ, ಇಡೀ ನಮ್ಮ ದೇಶವನ್ನು ಮುನ್ನಡೆಸ್ತಿರುವಂಥವ್ರು. ಅವರು ಮೊನ್ನೆ ಪ್ರಧಾನಿಯಾಗಿ ಬಂದವರು ಅಲ್ಲ, 3ನೇ ಅವಧಿಗೆ ಆಗಿದ್ದಾರೆ, 12 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸಿದ್ದಾರೆ. ಹಾಗಾದರೆ ಅವರಿಗೆ ನೇರವಾಗಿ ಮಾಡುವ ಅವಕಾಶಗಳೇನಿದೆ ಅದನ್ನು ಅವರು ಫಸ್ಟ್ ಮಾಡಬೇಕಾಗುತ್ತೆ. ಈಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದೆ, ಪ್ರಧಾನಮಂತ್ರಿಯವರ ಬೆಂಗಾಲು ಪಾಡೆಯ ವಾಹನಗಳ ಸಂಖ್ಯೆ ಕಡಿಮೆಯಾಗಿದೆ ಅಂತ ಹೇಳೋದು ನೋಡಿದೆ. ಅದರೊಂದಿಗೆ ಕೇಂದ್ರದ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರವರ ಎಲ್ಲ ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆ 2 ವಾಹನದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳೋದನ್ನು ಕೇಳಿದ್ರು. ಇದು ನಿಜವಾಗಿ ಅವರು ಹೋಗ್ತಿರೋ ಸಂದರ್ಭದಲ್ಲಿ ಆ 2 ವಾಹನದಲ್ಲಿ ಹೋಗ್ತಿದ್ರಲ್ಲಿ ಅಮಿತ್ ಶಾ ಇದ್ದಿದ್ರೆ, 5 ವಾಹನ ಹೋಗ್ತಿದ್ರಲ್ಲಿ ಅವರು ಪ್ರಧಾನಮಂತ್ರಿ ಇದ್ದಿದ್ರೆ, ಇದರ ಬಗ್ಗೆ ನಿಜವಾಗಿದ್ರೆ ಮಾತ್ರ ನಾನು ಹೇಳುವಂಥದ್ದು. ಆದರೆ ಇಷ್ಟು ವರ್ಷ ಮಾಡಿದೇನು ಸೋಕಿಗಾಗಿ ಮಾಡಿದ? ಭದ್ರತಾ ಪಡೆಯ ವಾಹನಗಳನ್ನು ನೀವು ಇಷ್ಟು ಸಮಯ ಇಟ್ಟುಕೊಂಡಿದ್ದು ಸೋಕಿಗಾಗ? ನಿಮಗೆ 5 ವಾಹನದಲ್ಲಿ ಪ್ರಧಾನಮಂತ್ರಿ ಹೋಗೋಕ್ಕೆ ಸಾಧ್ಯ ಆಗೋದಾದರೆ, ಗೃಹ ಸಚಿವರು 2 ಬೆಂಗಾಲು ಪಡೆಯ ವಾಹನದಲ್ಲಿ ಹೋಗೋಕ್ಕೆ ಸಾಧ್ಯ ಆಗೋದಾದ್ರೆ ಇಷ್ಟು ವರ್ಷ ಯಾಕೆ ಸಾಧ್ಯ ಆಗಲಿಲ್ಲ? ಹಿಂದೆ ಮಾಡ್ಬೋದಿತ್ತು. ಇಲ್ಲಿ ದೇಶದ ಪ್ರಧಾನಿ ಇರ್ಬೋದು, ಗೃಹ ಸಚಿವರು ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಅವರಿಗೇನು Z+ ಭದ್ರತೆ ಕೊಡ್ಬೋದು, ಇದು ಅವರಿಗೆ ಅವರ ಆಯ್ಕೆ ಅಲ್ಲ. ಅದು ಅವರ ಆಯ್ಕೆನೂ ಆಗಬಾರ್ದು, ಸೋಕಿಗಾಗಿರುವಂಥದ್ದು ಅಲ್ಲ. ಒಬ್ಬ ಪ್ರಧಾನಮಂತ್ರಿಯ ರಕ್ಷಣೆ ವಿಚಾರ, ಕೇಂದ್ರದ ಗೃಹ ಸಚಿವರ ರಕ್ಷಣೆಯ ವಿಚಾರ, ರಾಷ್ಟ್ರಪತಿಯ ರಕ್ಷಣೆ ವಿಚಾರ, ಅದು ದೇಶದ ವಿಚಾರ. ಅವರ ವೈಯಕ್ತಿಕ ಆಯ್ಕೆ ಮೇಲೆ ಅದು ನಿರ್ಧಾರ ಆಗಕ್ಕೆ ಸಾಧ್ಯನೇ ಆಗೋದಿಲ್ಲ. ವ್ಯಕ್ತಿಯಲ್ಲ, ಪಕ್ಷದ ವಿಚಾರ ಅಲ್ವೇ ಅಲ್ಲ. ನಿಜವಾಗ್ಲೂ ಅವರು ಅದು ಆದರ್ಶಪ್ರಾಯ ಮೇಲ್ಪಂಕ್ತಿಯ ವಿಚಾರ ಅಲ್ವೇ ಅಲ್ಲ. ಅದು ನಿಜವಾಗ್ಲೂ ಹಾಗಿದ್ರೆ ಅವರ ಆಯ್ಕೆ ಆಗೋದಾದ್ರೆ, ಒಬ್ಬ ಪ್ರಧಾನಿ ನನಗೆ ಇಷ್ಟು ಬೇಡ ಅಂತ ಹೇಳೋದಾಗ್ಲಿ, ಒಬ್ಬ ಗೃಹ ಸಚಿವರು ನನಗೆ 2 ವಾಹನ ಬೇಕು, ಅದು ನಿಜವಾಗಿದ್ರೆ ಮಾತ್ರ ನಾನು ಹೇಳ್ತೀನಿ. ಸುಳ್ಳು ಅಂತ ಹೇಳಿದ್ರೆ ಅದನ್ನು ಯಾರು ಪ್ರಚಾರ ಮಾಡಿದ್ರೆ ಅವ್ರ ಮೇಲೆ ಕ್ರಮವೂ ಆಗಬೇಕು ಅಂತ ಹೇಳ್ತೀನಿ. ಯಾಕೆಂತೇಳಿದ್ರೆ ಅದು ಅವರ ಸುರಕ್ಷತೆಯ ದೃಷ್ಟಿಕೋನ. ಯಾಕಾಗಿ ಬೆಂಗಾವಲು ವಾಹನ ಕೊಡ್ತಾರೆ? ಮತ್ತೆ ಅಮಿತ್ ಶಾ ಮತ್ತು ಮೋದಿ ಅವರಿಗೆ ಹೆಚ್ಚು ತೆಟ್ಟಿರುವಂಥ ರಾಜಕೀಯ ನಾಯಕರು. ಅವರ ಸುರಕ್ಷತೆಗೆ ಧಕ್ಕೆ ಆದರೆ, ಅವರ ಸಿದ್ಧಾಂತಗಳನ್ನು ಒಪ್ಪದಿರುವಂಥದ್ದು, ಅವರು ಪಾಲನೆ ಮಾಡೋ ಸಿದ್ಧಾಂತ ಪಾಲನೆ ಮಾಡುವಂಥ ಅದು ಬೇರೆ ವಿಚಾರ. ಆದರೆ ಅವರ ಸುರಕ್ಷತೆ, ಅವರ ದೇಶದ ಪ್ರಧಾನಿಯಾಗಿ ಗೃಹ ಸಚಿವರಾಗಿ ಅವರ ಸುರಕ್ಷತೆ ನಮ್ಮ ದೇಶದ ವಿಚಾರ ಅದು. ಹಾಗಾಗಿ ಅದನ್ನೊಂದು ತೋರ್ಪಡಿಕೆ ಪ್ರಚಾರಕ್ಕೆ ನೀವು ದಾಳವಾಗಿ ಬಳಸಿದ್ರೆ ಅದನ್ನೇನು ಸಮರ್ಥನೆ ಮಾಡೋ ಪಾಯಿಂಟೇ ಇಲ್ಲ. ನಿಮಗೆ ಬೇಕಾದಾಗೆ ಮಾಡುವಂಥ ವಿಚಾರಗಳಲ್ಲ. ಅದನ್ನು ಸಹ ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ಆಯಿತು, ನಿಜವಾಗಿ ಅದನ್ನು ಆಗಿದ್ರೆ ರಕ್ಷಣಾ ವ್ಯವಸ್ಥೆ ಒಳಗಿನ ಏನು ಅವರು ಬೆಂಗಾವಲು ಪಡೆ ರಾಜಕಾರಣಿಗಳು ಮಾಡುವಂಥ ಸೋಕಿಗಳಿಗೆ, ಅವರು ಮಾಡುವಂಥ ಅನಗತ್ಯ ಖರ್ಚುಗಳಿಗೆ ಪ್ರಥಮವಾಗಿ ನಿರ್ಬಂಧವನ್ನು ವಿಧಿಸಿದರೆ ಬಹುತೇಕ ಸಮಾಜಕ್ಕೆ ಮೇಲ್ಪಂಕ್ತಿ ಆಗುತ್ತೆ. ಎಲ್ಲವೂ ಸಹ ಹೇಳಿದನ್ನು ಯಾರೂ ಮಾಡೋದಲ್ಲೇ ಇತ್ತು, ಮಾಡುವುದನ್ನು ನೋಡಿ ಅನುಸರಿಸ್ತಾರೆ. ಈಗ ಒಂದು ಮಗು ಒಂದು ಭಾಷೆ ಕಲಿತಾ ಇದ್ರೆ, ಅವ್ರು ಯಾವ ಮನೆಯಲ್ಲಿ ಹುಟ್ಟುತ್ತೆ, ಅವರ ಪ್ಯಾರೆಂಟ್ಸ್ಗಳು ಅವರ ಸುತ್ತಮುತ್ತಲು ಯಾವ ಭಾಷೆ ಬಳಸ್ತಾರೆ ಆ ಭಾಷೆನೇ ಕಲಿತಾರೆ. ಮಗು ಏನು ಅದಾಗಿ ಕಲ್ತ್ಕೊಂಡು ಬರುವಂಥ ಭಾಷೆಗಳಲ್ಲ, ನೋಡಿ ಕಲಿಯುವಂಥದ್ದು. ಹಾಗೇನೆ ರಾಜಕೀಯ ನೇತಾರರುಗಳು, ಜನಪ್ರತಿನಿಧಿಗಳು, ಸರ್ಕಾರ ನಡೆಸುವಂಥವರು ಮೊದಲು ಅವರು ಅದನ್ನು ಮಾಡಬೇಕು. ನೀವು ಸಭೆ ಸಮಾರಂಭಕ್ಕೆ ಹೋಗಬೇಡಿ, ಸಾರ್ವಜನಿಕ ವಾಹನಗಳಿಗೆ ಹೋಗಿ, ಇದೆಲ್ಲವನ್ನ ಒಂದು ಪ್ರಚಾರದ ದೃಷ್ಟಿಕೋನದಲ್ಲಿ ಬಳಸಬಾರ್ದು. ಈಗ ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರು ಹೇಳಿದ ಸ್ಪೀಡಿಗೆ ಸೈಕಲ್ ಹೋದರು, ನಿಮಗೆ ಇದು ಎಷ್ಟು ಸಮಯಕ್ಕೆ ನಿಮಗೆ ಪಾಲನೆ ಮಾಡೋಕ್ಕಾಗುತ್ತೆ? ಹಾಗಾದರೆ ನಿಮಗೆ ರಕ್ಷಣಾ ವ್ಯವಸ್ಥೆಗಳು ಯಾಕೆ ಇರ್ತದೆ? ಸೈಕಲ್ ಸುರಕ್ಷಿತವಾಗಿ ಇದೆ ಅಂತ ದೇಶದಲ್ಲಿ ಅಂಥ ವಾತಾವರಣ ಇದೆ ಅಂತ ಆದರೆ ಬಹಳ ಖುಷಿ ಪಡೋದು ವಿಚಾರ. ನೀವು ತೈಲ ಉತ್ಪನ್ನವನ್ನು ಬಳಸಿ ಮಾತ್ರ ಅಲ್ಲ, ನೀವು ದೊಡ್ಡ ಮಟ್ಟದ ಸಂದೇಶವನ್ನು ಕೊಡ್ತೀರಿ. ಆ ಥರದ ವಾತಾವರಣ ಇರಬೇಕಾಗುತ್ತೆ. ನ್ಯಾಯಾಧೀಶರುಗಳಿಗೆ ಯಾಕೆ ರಕ್ಷಣಾ ಪಡೆಗಳನ್ನು ಕೊಡೋದು, ಸಪ್ರೇಟ್ ವೆಹಿಕಲ್ ವ್ಯವಸ್ಥೆ ಮಾಡೋದು, ಇದೆಲ್ಲವನ್ನು ಯೋಚನೆ ಮಾಡಬೇಕಾಗುತ್ತಲ್ಲ. ಇವತ್ತು ಸರ್ಕಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲವೂ ಸರ್ಕಾರಿ ವ್ಯವಸ್ಥೆನೇ ಬಳಸಲಿ. ಆ ಬಳಕೆ ಮಾಡಬೇಕು ಅಂತ ಕಾರಣಕ್ಕಾಗಿ ರೈಲಲ್ಲಿರಲಿ, ವಿಮಾನದಲ್ಲಿ, ಬಸ್ಗಳಲ್ಲಿ ಎಲ್ಲರಿಗೂ ಅವರ ಸ್ಥಾನಗಳಿದೆ. ಇವತ್ತು ಸರ್ಕಾರಿ ಬಸ್ಗಳಲ್ಲಿ ವಿಧಾನಸಭೆ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ನಿಂತಿರ್ತಾರೆ. ಇದೆಲ್ಲ ನಾವು ಕೂತ್ಕೊಂಡು ನಾವು ಖುಷಿ ಪಡಬೇಕಂದ್ರೆ ಅವ್ರು ಇವಾಗ ಬರೋದು ಬಿಟ್ಟು ಎಷ್ಟು ವರ್ಷಗಳಾಗೋಗಿದೆ. ಐರಾವತ ಬಸ್ಸಲ್ಲಿ ಕೆಲವು ಶಾಸಕರುಗಳು ಬರ್ಬೋದು, ಅವರು ಕ್ಷೇತ್ರದಿಂದ ಇಲ್ಲಿಯವರೆಗೂ ಸ್ವಂತ ವಾಹನದಲ್ಲಿ, ಲಕ್ಸುರಿ ವಾಹನದಲ್ಲೇ ಬಳಸೋದನ್ನು ರೂಢಿಸ್ಕೊಂಡು ಎಷ್ಟೋ ವರ್ಷಗಳಾಗೋಗಿದೆ. ಮತ್ತೆ ಆ ಕ್ಷೇತ್ರದಿಂದ ಇಲ್ಲಿ ಬೆಂಗಳೂರಿಗೆ ಹೋದಾಗ ಅವರು ಒಬ್ಬರೇ ಹೋಗೋದು ಬಿಟ್ಟು ಎಷ್ಟೋ ವರ್ಷಗಳಾಗೋಗಿದೆ. ಅವರು ಬೆಂಬಲಿಗರೊಂದಿಗೆ ಟ್ರಿಪ್ ಹೋದಾಗೆ ಹೋಗುವಂಥ ಪ್ರಕ್ರಿಯೆಗಳನ್ನು ಇವತ್ತು ಪ್ರಾರಂಭಿಸಿದ ಎಷ್ಟೋ ವರ್ಷಗಳಾಗಿದೆ. ಇದಕ್ಕೆ ಮೇಲ್ಪಂಕ್ತಿ ಆಗಲಿ. ಎಲ್ಲ ಸಾರ್ವಜನಿಕವಾಗಿ ಆಡಳಿತ ವ್ಯವಸ್ಥೆಗಳಲ್ಲಿ ಅನಗತ್ಯವಾಗಿ ಪೋಲಾಗ್ತಿರುವಂಥದ್ದು ಎಲ್ಲ ಬಳಕೆಗಳು ಕಡಿಮೆ ಆಗಲಿ. ಸಹಜವಾಗಿ ಜನರು ಅದನ್ನು ಪಾಲನೆ ಮಾಡೋಕ್ಕೆ ಹೋಗ್ತಾರೆ. ಇಲ್ಲದೆ ಹೋದರೆ ಅದೊಂದು ಸ್ಟಂಟ್ ಆಗಿ ಉಳಿತದೆ, ಅಷ್ಟೇ, ಒಂದು ಪ್ರಚಾರದ ಸ್ಟಂಟ್ ಆಗಿ ಉಳಿತದೆ, ತೋರ್ಪಡಿಕೆಯಾಗಿ ಮಾಡ್ಕೊಂಡು. ಹೌದು, 100%. ಇದು ಮುಖ್ಯವಾಗಿ ಕಾಡ್ತಿರುವಂಥದ್ದು, ಇದು ಯುದ್ಧದ ಭೀಕರತೆಯ ಪರಿಣಾಮ ದಿಢೀರ್ ಅಂತ ಬಂದು ನಮಗೆ
ಗೊತ್ತಾಗುವಂಥದ್ದಲ್ಲ, ಮೊದಲಿಂದನೂ ಅದರ ಅರಿವಿರುತ್ತೆ. ಅದಕ್ಕೆ ಬೇಕಾದಂತಹ ಪ್ರಿಕಾಷನನ್ನು ಕೇಂದ್ರ ಸರ್ಕಾರ ಮಾಡಲಿಲ್ಲ, ಬೇಕಾದಂಥ ಪೂರ್ವ ತಯಾರಿಯನ್ನು, ಜೊತೆಗೆ ಅಗತ್ಯ ದಾಸ್ತಾನುಗಳನ್ನು ಸಂಗ್ರಹಿಸಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕಿತ್ತು ಅನ್ನುವಂಥ ವಾದ ಕೂಡ ಕೇಳಿ ಬರ್ತಾ ಇದೆ ವಿರೋಧ ಪಕ್ಷದವರ ಕಡೆಯಿಂದ. ಸಹಜವಾಗಿ ವಿರೋಧ ಮಾಡೋರು ಮಾಡೇ ಮಾಡ್ತಾರೆ. ಆದರೆ ಈ ಕಳೆದ ಫೆಬ್ರವರಿಯಿಂದ ಈಚೆಗೆ ನಾವು ಯುದ್ಧದ ಪರಿಣಾಮವನ್ನು ನೋಡ್ತಾ ಬರ್ತಾ ಇದ್ದೇವೆ. ಒಂದು ರಾಷ್ಟ್ರ ಎಷ್ಟು ಅಂತ ಒಂದು ಸಂಗ್ರಹವನ್ನು ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಆರಂಭದಲ್ಲೇ ಈ ನಿಯಂತ್ರಣವನ್ನು ಹೇರ್ಕೊಂಡು ಬಂದಿದ್ರೆ ಒಂಚೂರು ಮುಂದಕ್ಕೆ ಹೋಗ್ಬೋದಿತ್ತ ಅಂತ. ಅಲ್ಲ, ಇರಾನ್ ಮತ್ತು ಇರಾಕ್ ನಡುವಿನ ಯುದ್ಧದಿಂದ ಉದ್ವಿಗ್ನ ಪರಿಸ್ಥಿತಿ ಏನು ನಿರ್ಮಾಣ ಆಗಿತ್ತು, ಅದನ್ನು ನಿಜವಾಗಲೂ ಕೇಂದ್ರ ಸರ್ಕಾರ ಸಮರ್ಥವಾಗಿ ನಿಭಾಯಿಸಿದೆ. ಅಲಿಪ್ತ ನೀತಿಯ ಕಾರಣಕ್ಕಾಗಿ ಇರಾನ್ ಮತ್ತು ಇರಾಕ್ ಎರಡೂ ಬಾಂಧವ್ಯ ಚೆನ್ನಾಗಿರುವ ಕಾರಣಕ್ಕಾಗಿ ದೇಶ ತಟಸ್ಥ ನಿಲುವನ್ನು ಆ ವಿಚಾರದಲ್ಲಿ ಹೊಂದಿತ್ತು. ಸಹಜವಾಗಿ ಇರಾನ್ ಆಗಲಿ ಇರಾಕ್ ಆಗಲಿ ಭಾರತದ ವಿರುದ್ಧವಾದಂಥ ನಿಲುವನ್ನು ತೆಗೆದುಕೊಳ್ಳೋದು. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ನಿರ್ಬಂಧವನ್ನು ವಿಧಿಸಿದರೆ ಭಾರತಕ್ಕೆ ಅವರು ನಿರ್ಬಂಧ ವಿಧಿಸಿಲ್ಲ. ಕೊನೆ ಹಂತದಲ್ಲಿ ಏನೊಂದು ಫೈರ್ ಆಯಿತು ಅಂತ ಹೇಳಿ ಹೊರತುಪಡಿಸಿದಂತೆ ನಿರ್ಬಂಧವನ್ನು ವಿಧಿಸಿಲ್ಲ. ಈಗಿನ ತಕ್ಷಣದ ಹಿಂದಿನ 1 ತಿಂಗಳ ಹಿಂದೆ ಅಥವಾ 2 ತಿಂಗಳ ಹಿಂದಿನ ವಿದ್ಯಮಾನದಿಂದ ನಾವು ಅದನ್ನು ಯೋಚನೆ ಮಾಡೋಕ್ಕಾಗಲ್ಲ. ಆ ವಿದ್ಯಮಾನಗಳು ಭಾರತ ಮೇಲೆ ದೊಡ್ಡ ಮಟ್ಟದ ದುಷ್ಪರಿಣಾಮವನ್ನು ಬೀರಲಿಲ್ಲ. ಒಂದು ಆತಂಕ ಸೃಷ್ಟಿ ಆಯಿತು. ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಉತ್ಪನ್ನಗಳಿರ್ಬೋದು, ಇದಕ್ಕೆ ಕೊರತೆ ಆಗ್ಬೋದು ಅಂತ ಹೇಳೋದು. ಆದರೆ ಅದರ ಪರಿಣಾಮ ಆಗಲಿಲ್ಲ. ಆದರೆ ನಾವು ಇದನ್ನು ಆಮದು ಮಾಲಕ ವಿದೇಶ ದೇಶಗಳನ್ನೇ ಅವಲಂಬಿಸಿರುವ ಕಾರಣಕ್ಕಾಗಿ, ತೈಲೋತ್ಪನ್ನಗಳಿಗಾಗಿ ನಾವು ವಿದೇಶವನ್ನೇ ಅವಲಂಬಿಸಿರುವ ಕಾರಣಕ್ಕಾಗಿ ನಾವು ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಇವತ್ತು ಎಲೆಕ್ಟ್ರಾನಿಕ್ ವೆಹಿಕಲ್ಗಳನ್ನು ಬಳಸಿ ಅಂತ ಹೇಳುವ ಸಂದೇಶಗಳನ್ನು ಇವತ್ತು ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಆ ವಾಹನಗಳನ್ನು, ಎಲೆಕ್ಟ್ರಾನಿಕ್ ವಾಹನಗಳನ್ನು ಖರೀದಿ ಮಾಡುವವರಿಗೆ ಸುಲಭ ದರದಲ್ಲಿ ವಾಹನ ಸಿಗುವಂಗೆ ಮಾಡಬೇಕು. ಈಗ ನ್ಯಾನೋ ಕಾರ್ ಸಿಗುವಾಗ ಹೇಗೆ ಹೆಚ್ಚಿನ ಜನರಲ್ಲಿ ನ್ಯಾನೋ ಕಾರನ್ನು ಖರೀದಿ ಮಾಡಿದ್ರು, ಅದೇ ರೀತಿಯಲ್ಲಿ ಜನಸಾಮಾನ್ಯರು ಖರೀದಿ ಮಾಡೋದಕ್ಕೆ ಪೂರಕವಾಗಿ ಸಪೋರ್ಟಿಂಗನ್ನು ಮಾಡಬೇಕಾಗುತ್ತೆ. ನಾವು ವಿದ್ಯುತ್ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಿದ್ದೀವಿ ಅಂತ ಹೇಳುವಂಥ ಧೈರ್ಯ ಇದ್ದರೆ ನಾವು ತೈಲೋತ್ಪನ್ನಗಳ ಬಳಕೆಯನ್ನು ಕಮ್ಮಿ ಮಾಡೋದಕ್ಕೆ ಸಹಜವಾಗಿ ಈ ಕೆಲಸಗಳನ್ನು ಮಾಡ್ಬೋದು. ಅದನ್ನು ಚಾರ್ಜಿಂಗ್ ಪಾಯಿಂಟ್ಗಳನ್ನು ಹೆಚ್ಚು ಮಾಡ್ಬೋದು. ಎಲ್ಲ ಪ್ರದೇಶಗಳಲ್ಲಿ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಮಾಡ್ಬೋದು. ಅಥವಾ ಆ ವಾಹನಗಳಿಗೆ ಸುಲಭ ದರದಲ್ಲಿ ಆ ವಾಹನ ಸಿಗುವುದಕ್ಕೆ ವ್ಯವಸ್ಥೆ ಮಾಡ್ಬೋದು. ಸರ್ಕಾರ ಸಹ ದೊಡ್ಡ ಮಟ್ಟದ ಸಬ್ಸಿಡಿಯನ್ನು ಘೋಷಣೆ ಮಾಡ್ಬೋದು. ದುಬಾರಿ ಮೊತ್ತ ಆದರೆ ನಿಮಗೆ ಸಾಮಾನ್ಯವಾಗಿ ಸಿಗುವಂಥ ವಾಹನದ ಏನು ನಮ್ಮ ಆರ್ಥಿಕ ಸ್ಥಿತಿಗೆ ಏನು ವೆಹಿಕಲ್ನ ಖರೀದಿಸ್ಬೋದು ಅಂತ ಜನ ನಿರ್ಧಾರ ಮಾಡ್ತಾರೆ. ಅದೇ ರೀತಿಯಲ್ಲಿ ಎಲೆಕ್ಟ್ರಾನಿಕ್ ವಾಹನಗಳು ಸಿಗುವ ಹಾಗೆ ಮಾಡಿದ್ರೆ ಸರ್ಕಾರ ಸಹಜವಾಗಿ ಮಾಡ್ಬೋದು. ಎಲೆಕ್ಟ್ರಾನಿಕ್ ಖರೀದಿ ಮಾಡಿದ್ರೆ ಅದು ನಿಮಗೆ ಸುಲಭವಾಗಿ ಸಿಗುತ್ತೆ ಅಂತ ಹೇಳುವ ಸಹಜವಾಗಿ ಖರೀದಿ ಮಾಡ್ತಾರೆ. ನಿಮಗೆ ₹1 ಕಡಿಮೆ ಆಗುತ್ತೆ ಅಂತ ಹೇಳುವಾಗನೇ ಉತ್ಪನ್ನಗಳನ್ನ ಖರೀದಿ ಮಾಡಿದ್ರೆ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಾರೆ. ₹1 ಕಡಿಮೆ ಆಗುತ್ತೆ ಅಂತ ಹೇಳಿ ಅದು ಗುಣಮಟ್ಟ ಹೆಂಗಿದ್ರು ಪರವಾಗಿಲ್ಲ, ₹1 ಕಡಿಮೆ ಆಯಿತು ಅಂತ ಹೇಳುವ ಕಾರಣಕ್ಕಾಗಿ ಆಯ್ಕೆ ಮಾಡೋರು ಇರ್ತಾರೆ. ಹಾಗಿರುವ ಜನರ ಮನಸ್ಥಿತಿ ಹಾಗಿರಬೇಕಾದ್ರೆ ನಾವು ಅದನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಪೂರಕವಾಗಿ ಎಲೆಕ್ಟ್ರಾನಿಕ್ ಉತ್ಪನ್ನಗಳನ್ನು ವಾಹನಗಳನ್ನು ಬಳಕೆ ಮಾಡೋದಕ್ಕೆ ಸುಲಭವಾಗಿ ಗ್ರಾಹಕರಿಗೆ, ಜನರಿಗೆ ಸಿಗುವ ರೀತಿಯಲ್ಲಿ ಅದನ್ನು ಮಾಡೋದಕ್ಕೆ ಏನೆಲ್ಲ ಸಾಧ್ಯ ಆಗುತ್ತೆ ಅದನ್ನು ಸರ್ಕಾರಗಳು ಬೆಂಬಲ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಮುಂದಿನ ಬಜೆಟ್ಗಳ ಘೋಷಣೆ ಸಂದರ್ಭದಲ್ಲಿ ಅದಕ್ಕೆ ಏನು ರಿಯಾಯಿತಿಗಳನ್ನು ಘೋಷಣೆ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದರೆ ಬಹಳಷ್ಟು ಒಳ್ಳೆಯದಾಗುತ್ತದೆ. ಇನ್ನೊಂದು ಇದರಲ್ಲಿ ಈ ಚಿನ್ನ ಖರೀದಿ ವಿಚಾರದಲ್ಲಿ, ಜೊತೆಗೆ ಈ ವರ್ಕ್ ಫ್ರಮ್ ಹೋಮ್, ಇವುಗಳು ಯಾವ ರೀತಿಯಾಗಿ ಎಫೆಕ್ಟನ್ನು ಬೀರುತ್ತೆ? ಇದು ಹೌದು, ಚಿನ್ನ ಖರೀದಿ ಬಗ್ಗೆ ಅದು ನನಗೇನು ಇಷ್ಟ ಅನ್ನಿಸ್ತಿಲ್ಲ. ಈಗ ಆಮದು ಕಾರಣಕ್ಕಾಗಿ ವಿದೇಶಿ ವಿನಿಮಯವನ್ನು, ಅವರಿಗೆ ವಿದೇಶಕ್ಕೆ ನಮ್ಮ ದುಡ್ಡನ್ನು ಹೋಗುವುದನ್ನು ತಡೆಯೋಕೆ ಮಾಡೋ ಕಾರಣ ಅಂತೇಳಿ ಚಿನ್ನದ ಬಗ್ಗೆ ನಮ್ಮ ದೇಶದ ಜನರಿಗೆ ಭಾಳಷ್ಟು ವ್ಯಾಮೋಹ ಇದೆ. ಒಂದು ಹೂಡಿಕೆಯಾಗಿಯೂ ಸಹ ಚಿನ್ನವನ್ನು ಬಳಸ್ತಾರೆ. ಯಾವ ಕಾಲಕ್ಕೂ ಚಿನ್ನದ ಬೆಲೆ ಕಡಿಮೆ ಆಗೋದಿಲ್ಲ ಅಂತ ಹೇಳೋ ಕಾರಣಕ್ಕೆ ಯಾವ ಕಾಲಕ್ಕೂ ಚಿನ್ನದ ಬೆಲೆ ಏರ್ತನೇ ಹೋಗಿದೆ ಬಿಟ್ಟರೆ ಚಿನ್ನ ಯಾವ ಕಾರಣಕ್ಕೂ ಮೌಲ್ಯವನ್ನು ಕಳ್ಕೊಂಡದೇ ಇಲ್ಲ. ಹಾಗಾಗಿ ಇವತ್ತು ಎಲ್ಲ ಹೂಡಿಕೆಗಳು, ಎಲ್ಲ ಹಣಗಳನ್ನು ಬಳಕೆ ಮಾಡುವಂಥದ್ದು ಚಿನ್ನದ ಕೊನೆಗೆ ಒಂದು ಇರಲಿ ಅಂತ ಹೇಳೋ ಕಾರಣಕ್ಕಾಗಿ. ಅದು ಕೌಟುಂಬಿಕವಾಗಿಯೂ ಸಹ ನಾವು ಅದನ್ನು ಗಮನಿಸ್ತಾ ಬಂದಿರ್ಬೋದು. ಒಂದು ಧೈರ್ಯ ಸಹ, ಕಷ್ಟ ಕಾಲಕ್ಕೆ ಚಿನ್ನ ಆಗುತ್ತೆ, ನಮ್ಮಲ್ಲಿರುವಂಥ ಚಿನ್ನ ಕಷ್ಟ ಕಾಲಕ್ಕೆ ಆಗುತ್ತೆ, ಅದೊಂದು ಒಳ್ಳೆಯ ವಿನಿಯೋಗ ಅಂತ ಹೇಳುವಂಥ ಭಾವನೆ ಒಳಗೆ ಅದು ಇದ್ದಾರೆ. ಆ ಹೂಡಿಕೆಯನ್ನು ಮಾಡಬೇಡಿ ಅಂತ ಹೇಳುವಂಥದ್ದು ಏನಕ್ಕೆ ಅಂತ ಆ ದೊಡ್ಡ ಪರಿಣಾಮ ಆಗುವಂಥ, ಬಹುಶಃ ಅದನ್ನು ಖರೀದಿ ಮಾಡುವಂಥ ಶಕ್ತಿ ಇರುವಂಥವ್ರು ಮತ್ತು ಮನಸ್ಸಿರುವವರು ಅಷ್ಟೇ ಖರೀದಿ ಮಾಡೋಕ್ಕೆ ಸಾಧ್ಯ ಆಗೋದು. ಎಲ್ಲರಿಗೂ ಏನು ಚಿನ್ನ ಹೋಗಿ ಖರೀದಿ ಮಾಡೋಕ್ಕೆ ಸಾಧ್ಯ ಆಗೋಲ್ಲ. ನನಗೆ ಎಕ್ಸಸ್ ಹಣ ಇದೆ, ನಾನು ಚಿನ್ನದಲ್ಲಿ ಹೂಡಿಕೆ ಮಾಡಿದ್ರೆ ಒಳ್ಳೆಯದು ಅಂತ ಕಾರಣಕ್ಕಾಗಿ ಚಿನ್ನದಲ್ಲಿ ಖರೀದಿ ಮಾಡಿ ಇಟ್ಕೊಂಡಿರ್ತಾರೆ. ಅಥವಾ ನನಗೆ ಚಿನ್ನ ಖರೀದಿ ಮಾಡಬೇಕು ಅಂತ ಹೇಳುವ ಮನಸ್ಥಿತಿ ಇರುವವರು ಸಹಜವಾಗಿ ಚಿನ್ನವನ್ನು ಖರೀದಿ ಮಾಡ್ತಾರೆ. ಮದುವೆ ಸಂದರ್ಭಗಳಲ್ಲಿ ಸಹಜವಾಗಿ ಅವರ ಕೌಟುಂಬಿಕ ನಂಬಿಕೆಗಳು, ಆಚರಣೆಗಳನ್ನು ಏನು ರೂಢಿಯಾಗಿದೆ, ಸಹಜವಾಗಿ ಒಂದು ಮಕ್ಕಳ ಮದುವೆ ಆಗಬೇಕು ಅಂತ ಹೇಳುವಾಗ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಹೆಚ್ಚು ಫೋಕಸನ್ನು ಮಾಡುವಂಥ ನಾವು ಗಮನಿಸ್ತಾ ಬಂದಿರ್ಬೋದು. ಅದರಿಂದ ಸಹಜವಾಗಿ ಜನರನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ನೀವು ಹೇಳಿ ತಗೊಳ್ಳಿ ಅಂತ ಹೇಳಿದ್ರೆ ತಗೊಳ್ಳೋಕ್ಕಾಗಲಿ, ಬೇಡ ಅಂತ ಹೇಳಿದ್ರೆ ಬೇಡ ಅಂತ ಹೇಳೋ ನಿರ್ಧಾರಗಳಿಗೆ ಸಾಧ್ಯ ಆಗೋದಿಲ್ಲ. ಆದರೆ ಅದರೊಟ್ಟಿಗೆ ವರ್ಕ್ ಫ್ರಮ್ ಹೋಮನ್ನು ಅದು ಒಳ್ಳೆಯ ಕ್ರಮ ಸಹ. ಈಗ ದೊಡ್ಡ ಪ್ರಮಾಣದಲ್ಲಿ ಕೋವಿಡ್ ಬಂದ ನಂತರ ಸಾಕಷ್ಟು ಕಾಸ್ಟ್ ಕಟ್ಟಿಂಗ್ಗೆ ಅದೊಂದು ದೊಡ್ಡ ಮಟ್ಟದ ಪರಿಣಾಮವಾಗಿ ಬಳಸಿದೆ. ಸಾಕಷ್ಟು ಬದಲಾವಣೆಗಳಿಗೆ ಕೋವಿಡ್ ನಾಂದಿ ಆಯಿತು. ಸಾಕಷ್ಟು ಸಂಸ್ಥೆಗಳು ಕಚೇರಿಗಳನ್ನು ಮುಚ್ಚಿಸಿತು. ಕಚೇರಿಯ ಅವಶ್ಯಕತೆ ಇಲ್ಲ. ಇವತ್ತು ದೂರಸಂಪರ್ಕ ವ್ಯವಸ್ಥೆ ಒಳಗೆ ಏನೆಲ್ಲ ತಾಂತ್ರಿಕವಾಗಿ ಇವತ್ತು ಟೆಲಿಕಮ್ಯುನಿಕೇಷನಲ್ಲಿ ಬದಲಾವಣೆಯಾಗಿದೆ, ಅದರ ಸದುಪಯೋಗನ, ಜನರ ಸಂಪರ್ಕವನ್ನು ಎಲ್ಲಿ ಕೂತು ಎಲ್ಲಿ ಮಾಡ್ಬೋದು ಅಂತ ಹೇಳೋ ಪರಿಸ್ಥಿತಿ ಬಂದಿರೋ ಕಾರಣಕ್ಕಾಗಿ ಸಾಕಷ್ಟು ಕಚೇರಿಗಳೇ ಇವತ್ತು ಇಲ್ಲ.
ಅಥವಾ ಕೇಂದ್ರ ಕಚೇರಿಗಳಲ್ಲಿ ಸಹ ಎಷ್ಟು ಜನ ಇರಬೇಕು ಅಷ್ಟೇ ಜನಕ್ಕೆ ಇರುತ್ತೆ. ಆ ಕಚೇರಿಯಲ್ಲಿ ಬರಬೇಕಾದವರು ಅಷ್ಟೇ ಬಂದರೆ ಸಾಕು ಅಂತ ಹೇಳೋದನ್ನ ರೂಢಿಸ್ಕೊಂಡಿದ್ದಾರೆ. ಬಹುಶಃ ಅದು ಸಹ ದೊಡ್ಡ ಮಟ್ಟದ ಬದಲಾವಣೆಗಳಿಗೂ ಸಹ ನಾಂದಿ ಆಗುತ್ತೆ. ಬಹುಶಃ ಸರ್ಕಾರಿ ನೌಕರರು ಅದನ್ನು ಬಯಸ್ಬೋದು ಅಂತ ಅಂದ್ಕೊಳ್ತೀನಿ. ಇದು ಖಾಸಗಿ ಆಗಿ ಮಾತ್ರ ಅಲ್ಲ ಅಂತ ಅಂದ್ಕೊಳ್ತೀನಿ. ನೀವು ಪ್ರಧಾನಮಂತ್ರಿಯವರು ವರ್ಚುವಲ್ ಮೀಟಿಂಗ್ಗಳನ್ನು ಮಾಡಿ ನಿಮಗೆ ಖುದ್ದು ಬರೋಕ್ಕೆ ಅಗತ್ಯತೆ ಇಲ್ಲದೆ ಹೋದರೆ ಆ ವರ್ಚುವಲ್ ಮೀಟಿಂಗ್ಗಳನ್ನು ಮಾಡಿ ಅಂತ ಹೇಳೋದನ್ನು ಸಂದೇಶವನ್ನು ಕೊಟ್ಟಿದ್ದಾರೆ. ಬಹುಶಃ ಈ ಸರ್ಕಾರಿ ವ್ಯವಸ್ಥೆಗಳಿಗೂ ಇದನ್ನು ಇಂಪ್ಲಿಮೆಂಟ್ಗೆ ಸಾಧ್ಯ ಆದರೆ ದೊಡ್ಡ ಪ್ರಮಾಣದ ಬದಲಾವಣೆಗಳಿಗೂ ಅದು ಸಹ ಸಾಧ್ಯ ಆಗುತ್ತೆ. ಸರ್ಕಾರಿ ನೌಕರರನ್ನು ಇವತ್ತು ಹೆಚ್ಚು ಬೇರೆ ಬೇರೆ ಕಾರಣಗಳಿಗಾಗಿ ಸಾಕಷ್ಟು ಹುದ್ದೆಗಳು, ಸರ್ಕಾರಿ ಹುದ್ದೆಗಳು ಇವತ್ತು ಖಾಲಿ ಇದೆ. ಅದನ್ನು ಭರ್ತಿ ಮಾಡೋದಕ್ಕೆ ಬೇರೆ ಬೇರೆ ಕಾರಣಗಳಿಗಾಗಿ ಸರ್ಕಾರವು ಸಹ ಮುಂದಾಗ್ತಿಲ್ಲ. ಬಹುಶಃ ಮುಂದಿನ ನೇಮಕಾತಿಗಳು ಮಾಡುವ ಸಂದರ್ಭದಲ್ಲಿಯೇ ಸರ್ಕಾರಿ ಕೆಲಸಗಳನ್ನು ಸಹ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮನೆಯಲ್ಲೇ ಕೂತೇ ಕೆಲಸ ಮಾಡುವಂಥ ಅವಕಾಶಗಳನ್ನು ಕೊಟ್ಟರೆ ಅದು ಸಹ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಈಗ ಆಲ್ರೆಡಿ ದೆಹಲಿಯಲ್ಲಿ ಕೂಡ ಕೆಲವು ದಿನಗಳಲ್ಲಿ ಕೊಟ್ಟಿದ್ದಾರೆ, ವಾರದ ಇಂತಿಷ್ಟು ದಿನ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಳ್ಳಿ ಅಂತ. ಬಹುಶಃ ಬೇರೆ ಬೇರೆ ರಾಜ್ಯಗಳಲ್ಲಿ ಇದು ಮುಂದಕ್ಕೆ ಎಕ್ಸ್ಟೆಂಡ್ ಆಗ್ತಾ ಹೋದರೆ ಖಾಸಗಿ ವ್ಯವಸ್ಥೆಯ ರೀತಿಯಲ್ಲೇ ಸರ್ಕಾರಿ ವ್ಯವಸ್ಥೆಯ ಅಧಿಕಾರಿ ಸಿಬ್ಬಂದಿ ವರ್ಗ ಕೂಡ ಒಂದು ಖುಷಿ ಪಡ್ಬೋದು, ಮನೇಲಿ ಇದ್ಕೊಂಡು ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ. ಪ್ಲಸ್ ಹೌದು, ಅದ್ರ ಒಂದಿಗೆ ನನಗೆ ಅನಿಸೋದು ನಮ್ಮ ದೇಶ ಮೊದಲು ಇದ್ದದ್ದು ಬಹುತೇಕ ನಾವು ಕೃಷಿ ಪ್ರಧಾನವಾದಂಥ ದೇಶ. 80% ಜನ ಕೃಷಿಯನ್ನು ಅವಲಂಬಿತರಾಗಿ ಇದ್ದರು. ಪ್ರತ್ಯಕ್ಷವಾಗಿರ್ಬೋದು, ಪರೋಕ್ಷವಾಗಿರ್ಬೋದು, ಕೃಷಿಯನ್ನು ಅವಲಂಬಿತವಾಗಿ ಇದ್ದರು. ಬಹುಶಃ ಕಳೆದ ಹಲವು ವರ್ಷಗಳಿಂದ ಕೃಷಿ ಕ್ಷೇತ್ರದ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಹಾಗೆ ಕಾಣ್ತಾ ಇಲ್ಲ. ಅದಕ್ಕೊಂದು ಆಕರ್ಷಣೆ ಮಾಡುವಂಥದ್ದಾಗಲಿ, ಕೃಷಿ ಬಗ್ಗೆ ಆಸಕ್ತಿ ಬರುವ ರೀತಿಯಾಗಲಿ, ಯುವ ಜನರು ಇವತ್ತು ಯಾರೂ ಕೃಷಿಯನ್ನು ಒಂದು ಆಯ್ಕೆ ಮಾಡಿ ತೆಗೆದುಕೊಳ್ತಾ ಇಲ್ಲ. ಯಾರೋ ಒಬ್ಬ ದೊಡ್ಡ ಪದವಿಯನ್ನು ಪಡೆದು ಉನ್ನತ ಹುದ್ದೆಯಲ್ಲಿ ಪಡೆದು ಬಿಟ್ಟು ಹೋಗಿ ಏನೋ ಮಾಡಿದಾಗ ಅದು ದೊಡ್ಡ ಪ್ರಚಾರ ಆಗುತ್ತೆ. ಯಾಕೆಂದರೆ ಅಪರೂಪ ಆಗ್ತಿರುವ ಕಾರಣಕ್ಕಾಗಿ. ಈಗ ಕೆಲವರು ಪತ್ರಕರ್ತರು ಎಷ್ಟು ವರ್ಷದಿಂದ ಫೀಲ್ಡ್ ಬಿಟ್ಟು ಹೋಗಿ ಕೃಷಿ ಮಾಡ್ತಿದ್ದಾರೆ ಅಂತ ಹೇಳೋದು ದೊಡ್ಡ ಪ್ರಚಾರ ಆಗುತ್ತೆ. ಎಲ್ಲರೂ ಮಾಡಿದ್ರೆ ಅದನ್ನು ಪ್ರಚಾರ ಆಗೋದಿಲ್ಲ. ಯಾರೋ LLB ಮಾಡಿ ವಕೀಲರಾಗ್ತಿದ್ದವರು ಕೃಷಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ದೊಡ್ಡ ಪ್ರಚಾರ. ಅವರು ವಕೀಲ ಮಾಡ್ತಿದ್ರು, ಇವತ್ತು ಕೃಷಿ ಮಾಡ್ತಾ ಇದ್ದಾರೆ ಅಂತ ಹೇಳೋದು ದೊಡ್ಡ ಪ್ರಚಾರ. ಅದು ವಿಶೇಷ ಅಂತ ಅನಿಸ್ಬಾರ್ದು, ಅದು ಸಾಮಾನ್ಯ ಆಗಬೇಕು ಅಂತ. ಈ ವರ್ಕ್ ಫ್ರಮ್ ಹೋಮನ್ನು ನೀವು ಹೇಗೆ ಕೆಲಸ ಹಚ್ತೀರಿ, ಖಾಸಗಿ ಆಗಲಿ ಸರ್ಕಾರಿ ಆಗಲಿ, ಅದರೊಂದಿಗೆ ಅವರು ಕೃಷಿಗೂ ಒಂದಿಷ್ಟು ಟೈಮ್ ಕೊಡಲಿ ಅಂತ ಮಾಡಬೇಕು ಅಂತ ಹೇಳಿ ಅದನ್ನು ಒಂದು ಎಂಜಾಯ್ಮೆಂಟ್, ನೇಚರ್ ಒಟ್ಟಿಗೆ ಕಳೆಯುವಂಥ ಎಂಜಾಯ್ ಮಾಡುವಂಥದ್ದು ಆಗಬೇಕು. ಮುಂದೆ ಭತ್ತಕ್ಕೆ 1 kg ಅಕ್ಕಿಗೆ 1000 ರೂಪಾಯಿ ಕೊಡುವ ಪರಿಸ್ಥಿತಿ ಬಂದರೆ ಲಬ ಅಂತ ಹೇಳಿ ಪ್ರಯೋಜನ ಆಗೋದಿಲ್ಲ. ಇವತ್ತು ಸರ್ಕಾರವನ್ನು ಯೋಚನೆ ಮಾಡಬೇಕು. ಈಗ ಅಮೇರಿಕ ಭಾರತದ ಉತ್ಪನ್ನಗಳಿಗೆ ಅಲ್ಲಿ 50% ಅಷ್ಟು ತೆರಿಗೆ ವಿಧಿಸಿತ್ತು. ಆ ನಂತರ ಪ್ರಧಾನಮಂತ್ರಿ ಎಲ್ಲರೂ ಮಧ್ಯಸ್ಥಿಕೆ ವಹಿಸಿದ ನಂತರ 20% ಅಷ್ಟು ಇಳಿಸಿದ್ರು. ಅವಾಗ ಇಡೀ ದೇಶ ಖುಷಿ ಪಡ್ತು, ಅಮೇರಿಕ 25% ಇಳಿಸ್ತು ಅಂತ. ಅವರು 50% ಏರಿಸ್ತು ಅಂತ ಹೇಳಿ ಮರ್ತು ಹೋಗ್ಬಿಟ್ರು. ಅದರೊಂದಿಗೆ ಇನ್ನೂ ಅಪಾಯಕಾರಿ, ಅಮೇರಿಕದ ಕೃಷಿ ಉತ್ಪನ್ನಗಳು ಮುಕ್ತವಾಗಿ ಭಾರತ ಮಾರುಕಟ್ಟೆಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು. ಅದು ನಮ್ಮ ಕೃಷಿಯನ್ನು ಮತ್ತಷ್ಟು ಅವನತಿಗೆ ಹೋಗುತ್ತೆ. ಕೃಷಿ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ತೆರಿಗೆ ರಹಿತವಾಗಿ ಬರುವಂಥ ಅಮೇರಿಕ ಕೃಷಿ ಉತ್ಪನ್ನಗಳು ನಮ್ಮ ಉತ್ಪನ್ನಗಳಿಗಿಂತ ಕಡಿಮೆ ದರಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಶದ ಗ್ರಾಹಕರು ಸುಲಭವಾಗಿ ಅದನ್ನು ಖರೀದಿ ಮಾಡ್ತಾರೆ. ನಿಮ್ಮ ದೇಶ ಸ್ವದೇಶಿ, ಇದು ಭಾರತದ ಬ್ರ್ಯಾಂಡ್ ಅಂತ ಹೇಳಿದ್ರೆ ಯಾರು ಕೇಳಲ್ಲ. 1 ರೂಪಾಯಿ ಕಡಿಮೆ ಆಗಿದ್ರೆ ಅಮೇರಿಕದ ಇದನ್ನೇ ಕರೀತಾರೆ. ಆದರೆ ನಮ್ಮ ಸಿಸ್ಟಮ್ ಹಾಳಾಗುತ್ತೆ. ನಮ್ಮ ಕೃಷಿ ಮತ್ತೆ ಅಧೋಗತಿಗೆ ಹೋಗುತ್ತೆ. ನಮ್ಮ ಜನ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕೃಷಿಯನ್ನು ಅವಲಂಬಿತರನ್ನು ಕೃಷಿಯಿಂದ ವಿಮುಖರಾಗ್ತಿರುವಂಥದ್ದು ಇದೆಯಲ್ಲ, ಅದು ಸಹ ಅಪಾಯಕಾರಿ. ನೀವು ದೇಶವನ್ನು ಸಮತೋಲನ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಮತ್ತು ನಮ್ಮ ದೇಶದ ಜನಸಂಖ್ಯೆಯನ್ನು ಮತ್ತು ನಮ್ಮ ಭೌಗೋಳಿಕ ಪ್ರದೇಶವನ್ನು ಒಂದು ಶಕ್ತಿಯಾಗಿ ಬಳಸಬೇಕಾದ್ರೆ, ನಮ್ಮ ದೇಶದ ಇವತ್ತು ಜನಸಂಖ್ಯೆ ಏನಿದೆ, ಹಲವಾರು ಶತಮಾನಗಳಿಂದ ವಿದೇಶಗಳಿಗೆ ಗ್ರಾಹಕರಾಗಿ ನಾವು ಮಾರ್ಕೆಟ್ ಆಗಿ ಬಳಕೆ ಮಾಡ್ತಾ ಇದ್ದೀವಿ. ಇವತ್ತು ನಮಗೆ ಇಂಗ್ಲೆಂಡ್ ಆಗಿರ್ಬೋದು, ಬೇರೆ ಬೇರೆ ದೇಶಗಳು ನಮ್ಮಲ್ಲಿ ವಸಾಹತುಶಾಹಿಗಳಾಗಿ ಬಳಸ್ಕೊಂಡಿದೆ. ನಮ್ಮ ದೇಶದ ಕಚ್ಚಾ ವಸ್ತುಗಳನ್ನು ಅವರ ದೇಶಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಉತ್ಪನ್ನಗಳಾಗಿ ಮಾಡಿ ಅವರ ಬ್ರ್ಯಾಂಡ್ ಆಗಿ ನಮ್ಮ ದೇಶಕ್ಕೆ ಮಾರಾಟ ಮಾಡಿರುವಂಥದ್ದು. ಇವತ್ತು ಅಮೇರಿಕನೂ ಸಹ ನಮಗೆ 50% ತೆರಿಗೆಯನ್ನು ಹಾಕಿ ನಮ್ಮ ಇಂಡಿಯಾ ಉತ್ಪನ್ನಗಳನ್ನು ಅಮೇರಿಕದಲ್ಲಿ ಮಾರಾಟ ಮಾಡಬೇಕಾದ್ರೆ 50% ತೆರಿಗೆ ವಿಧಿಸಿ ಅದನ್ನು 25% ಕಡಿಮೆ ಮಾಡಿ ಅವರ ಕೃಷಿ ಉತ್ಪನ್ನಗಳು ಮುಕ್ತವಾಗಿ ಬರುವ ವಾತಾವರಣ ಮಾಡಿದ್ರು. ಅವರ ಕೃಷಿಕರಿಗೆ ಬೆಂಬಲವಾಗಿ ನಿಲ್ಲೋದಕ್ಕೆ ನಾವು ನಮಗೆ 20% ಕಡಿಮೆ ಆಯಿತು ಅಂತ ಹೇಳಿ ಆಸೆಯಲ್ಲಿ ನಮ್ಮ ಕೃಷಿ ಉತ್ಪನ್ನ ಅವರಿಗೆ ನಾವು ಮಾರುಕಟ್ಟೆಗಳಾಗ್ತಿದ್ದೀವಿ. ಇವತ್ತು ಜನಸಂಖ್ಯೆ ಕಡಿಮೆ ಇರುವ ದೇಶಗಳಲ್ಲಿ ಅವರು ಎಷ್ಟೇ ಬೆಳೆದ್ರು, ಅವರು ಎಷ್ಟೇ ಶ್ರೇಷ್ಠರಾದರೂ ಅವರ ಉತ್ಪನ್ನಗಳ ಖರೀದಿಗೆ ನಾವು ಬೇಕಾಗುತ್ತೆ. ಇವತ್ತು ಅಮೇರಿಕ ದೊಡ್ಡ ಸಂಧಾನಕಾರ ರೀತಿಯಲ್ಲಿ ಟ್ರಂಪ್ ಅವರು ಇಡೀ ಶಾಂತಿ ಪಾಲನಾ ರೀತಿ ನಡೀತಾರೆ. ಅವರ ಎಲ್ಲ ಯುದ್ಧೋಪಕರಣಗಳನ್ನು ಖರೀದಿ ಮಾಡುವಂಥದ್ದು ಇಂಥ ದೇಶಗಳೇ. ಅಮೇರಿಕದಿಂದ ಖರೀದಿ ಮಾಡಿದೆ, ರಷ್ಯಾದಿಂದ ಖರೀದಿ ಮಾಡಿದೆ, ಅವರಿಗೆ ಲಾಭ. ನಾವು ಆ ಕ್ಷೇತ್ರದಲ್ಲಿ ಸ್ವಾವಲಂಬಿಗಳಾಗ್ತಾ ಇಲ್ಲ. ಇವತ್ತು ದೇಶದ ರಕ್ಷಣೆ ಮಾಡುವ ವಿಚಾರದಲ್ಲೂ ನಾವು ಕೋಟ್ಯಾಂತರ ರೂಪಾಯಿಗಳನ್ನು ವಿದೇಶಕ್ಕೆ ಕೊಟ್ಟು ನಾವು ಯುದ್ಧೋಪಕರಣಗಳನ್ನು ಇವತ್ತು ಖರೀದಿ ಮಾಡ್ತೀವಿ. ನಮ್ಮ ದೇಶ ಸುರಕ್ಷಿತವಾಗಿ ಅಂದ್ಕೊಳ್ತೀವಿ. ಅದ್ರ ಬಗ್ಗೆನೂ ಇವತ್ತು ಯೋಚನೆ ಮಾಡಬೇಕಾಗುತ್ತೆ. ಪ್ರಧಾನಿ ಎಷ್ಟು ವರ್ಷಗಳನ್ನು ಹೇಳ್ತೇವೆ ನಾವು ಸ್ವಾವಲಂಬಿ ಆಗಬೇಕು ಅಂತೇಳಿ, ಅದು ದೊಡ್ಡ ಮಟ್ಟದಲ್ಲಿ ಅದರಲ್ಲಿ ಆಗಬೇಕಾಗುತ್ತೆ ನಾವು ಇವತ್ತು.
ಎಟ್ ಎ ಟೈಮ್ ನಾನು ಹೇಳುವಂಥದ್ದು ಕಾಫಿ ಕೊಡಗಿನ ಸಂಬಂಧಪಟ್ಟದ್ದು ದೇಶದಲ್ಲೂ ಸಹ ಕಾಫಿಯ ಬಳಕೆಗೆ ಈ ಮಾರುಕಟ್ಟೆಯ ವಿದೇಶಿ ಮಾರುಕಟ್ಟೆಯನ್ನು ಅವಲಂಬಿತವಾಗಿ ಕಾಫಿ ಉದ್ಯಮವನ್ನು ಅವಲಂಬಿಸಿರುವವರಿಗೆ ಭವಿಷ್ಯದಲ್ಲಿ ತೊಂದರೆ ಆಗೋ ಬದಲು ನಮ್ಮ ದೇಶದಲ್ಲೂ ಕಾಫಿ ಬಳಕೆ ಬಗ್ಗೆ ಹೆಚ್ಚು ಮಾಡ್ಬೋದಲ್ಲ, ರೈಲ್ವೆಯಲ್ಲಿ ಪರಿಚಯ ಮಾಡ್ಬೋದಲ್ಲ, ಭಾರತೀಯ ಸೇನೆಯಲ್ಲಿ ಕಂಪಲ್ಸರಿ ಮಾಡ್ಬೋದಲ್ಲ, ಬೇರೆ ಬೇರೆ ಉದ್ಯಮಗಳಲ್ಲಿ ನಾವು ಕಾಫಿಯನ್ನು ಪರಿಚಯ ಮಾಡ್ಬೋದಲ್ಲ, ಆಂತರಿಕ ಮಾರುಕಟ್ಟೆಯಲ್ಲಿ ಕಾಫಿ ಬಳಕೆಯನ್ನು ಹೆಚ್ಚು ಮಾಡೋದಕ್ಕೆ ನಾವು ಏನು ಕ್ರಮ ಮಾಡಬೇಕಾಗುತ್ತಲ್ಲ. ವಿದೇಶಿ ದೇಶಗಳನ್ನು ಎಷ್ಟು ಸಮಯ ಅಂತ ಅವಲಂಬಿಸಕ್ಕೆ ಸಾಧ್ಯ ಆಗುತ್ತೆ? ಈಗ ನೋಡಿ, ಯುರೋಪ್ನಲ್ಲಿ ಅರಣ್ಯ ಪ್ರದೇಶದಲ್ಲಿ ಇರುವಂಥ ಪ್ರದೇಶದಲ್ಲಿ ಕಾಫಿ ಬೆಳೆಯುವಂಥ, ನೆರಳಿನಲ್ಲಿ ಬೆಳೆಯುವಂಥ ಕಾಫಿ ಮಾತ್ರ ಮಾಡ್ತೀವಿ, ಅದನ್ನು ನೀವು ಸರ್ಟಿಫೈ ಮಾಡಬೇಕು ಅಂತ ಹೇಳುವಂಥ ಒತ್ತಡವನ್ನು ಆಗ್ತಾ ಇದೆ. ಅಂದರೆ ಕಾಡು ಸಂರಕ್ಷಣೆ ಆಗಬೇಕು, ನಮ್ಮ ದೇಶದಲ್ಲಿ ಇರಬೇಕು ಅಂತ ಅವರ ಭವಿಷ್ಯಕ್ಕಾಗಿ ನಮ್ಮ ಎಲ್ಲವನ್ನೂ ಹೇಳ್ತಾರೆ. ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಮುಂದೊಂದು ದಿನ ಅದರ ವ್ಯತಿರಿಕ್ತ ಪರಿಣಾಮವನ್ನು ಕಾಫಿ ಉದ್ಯಮವನ್ನು ಅನುಭವಿಸುವಂಥ ಅಪಾಯಕಾರಿಗಳಿದೆ. ನಾವು ಎಲ್ಲವನ್ನ ಭವಿಷ್ಯದ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕಾಗಿದೆ. ಶಾರ್ಟ್ ಪೀರಿಯಡನ್ನು ತಕ್ಷಣಕ್ಕೆ ಬೇಕಾಗುತ್ತೆ, ತಕ್ಷಣದ ಕುಂದುಕೊರತೆಗಳೇನಿರುತ್ತೆ, ಬೇಡಿಕೆಗಳೇನಿರುತ್ತೆ, ಅದನ್ನು ಈಡೇರಿಸಬೇಕಾಗುತ್ತೆ. ಅದರೊಂದಿಗೆ ಭವಿಷ್ಯದ ಯೋಜನೆಗಳನ್ನು ಸಹ ಯೋಚನೆ ಮಾಡಬೇಕಾಗಿದೆ. ಸ್ವಾವಲಂಬಿ ಯಾವುದೆಲ್ಲ ಕ್ಷೇತ್ರಗಳಲ್ಲಿ ನಾವು ಸ್ವಾವಲಂಬಿ ಆಗಬೇಕು ಅಂತ ಹೇಳೋದನ್ನು ಸಹ ಸರ್ಕಾರಗಳು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ನೀವು ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಜನರನ್ನು ಸೆಳೆಯುವುದಕ್ಕೆ ಏನೆಲ್ಲ ಮಾಡಬೇಕು ಅಂತ ನೀವು ಚಿಂತನೆ ಹರಿಸಿ ಎಲ್ಲ ಸಲಹೆಗಳು ತೆಗೆದುಕೊಳ್ಳೋದು ಮಾಡ್ತೀರಿ. ಅದೇ ರೀತಿಯಲ್ಲಿ ಭವಿಷ್ಯದಲ್ಲಿ ಭಾರತವನ್ನು ಬಲಿಷ್ಠ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು, ಸ್ವದೇಶಿ ಉತ್ಪನ್ನಗಳನ್ನು ಬಳಸಿ ಅಂತ ಹೇಳಿದಷ್ಟೇ ಯಾರು ಬಳಸೋದಿಲ್ಲ. ಅದಕ್ಕೆ ಭಾವನಾತ್ಮಕವಾಗಿ ಯಾರು ಅಟ್ಯಾಚ್ಮೆಂಟ್ಗಳು ಎಷ್ಟೋ ಪಾಪ ತುಂಬ ಜನ ಪ್ರಯತ್ನ ಪಡ್ತಾರೆ ಸ್ವದೇಶಿ ಉತ್ಪನ್ನ ಮಾಡಿ ಅಂತೇಳಿ, ಅದೊಂದು ಸೀರಿಯಸ್ ಯಾರು ತೆಗೆದುಕೊಳ್ಳೋದಿಲ್ಲ. ಅದೊಂದು ಬ್ರ್ಯಾಂಡ್ ಆಗಬೇಕು. ಬ್ರ್ಯಾಂಡ್ ಆದಾಗ ಈಗ ರಾಸಾಯನಿಕ ಗೊಬ್ಬರದ ಬಳಕೆಯ ಉತ್ಪನ್ನಗಳಿಂದ ಆರೋಗ್ಯ ಹಾಳಾಗುತ್ತೆ, ಸಾವಯವ ಉತ್ಪನ್ನಗಳಿಂದ ಆರೋಗ್ಯ ಕಾಪಾಡುತ್ತೆ ಅಂತ ಹೇಳುವಾಗ ಸಹಜವಾಗಿ ಜನ ಅಟ್ರಾಕ್ಷನ್ ಆಗ್ತಾರೆ. ನನ್ನ ಆರೋಗ್ಯಕ್ಕೆ ಏನೋ ವ್ಯತಿರಿಕ್ತ ಪರಿಣಾಮ ಬಂದಾಗ ಈ ಸಾವಯವ ಉತ್ಪನ್ನಗಳಿಂದ ಕೊರತೆ ಆಗೋಲ್ಲ ಅಂತ ಅವರು ಎಷ್ಟು ಅಮೌಂಟ್ ಬೇಕಾದ್ರೆ ಕೊಡೋಕ್ಕೆ ರೆಡಿ ಇರ್ತಾರೆ. ಆ ಮನಸ್ಥಿತಿ ಅವರಲ್ಲಿ ಬರುವಂಗೆ ಆಗಬೇಕಲ್ಲ, ಆ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಕೆಲಸಗಳನ್ನು ಸರ್ಕಾರಗಳು ಮಾಡಬೇಕು. ಸುದೀರ್ಘವಾಗಿ ಯೋಚನೆ ದೀರ್ಘಾವಧಿಯಲ್ಲಿ ಯೋಚನೆ ಮಾಡಿ ಹೆಚ್ಚು ನಾವು ಯಾವುದನ್ನು ಇವತ್ತು ಅವಲಂಬನೆ ಆಗಬಾರ್ದು ಅಂತ ಹೇಳೋಕ್ಕಾಗೋಲ್ಲ. ನಮ್ಮ ಉತ್ಪನ್ನಗಳು ವಿದೇಶಕ್ಕೆ ಹೋಗಬೇಕಾದ್ರೆ ವಿದೇಶದಲ್ಲಿರುವಂಥ ಉತ್ಪನ್ನಗಳು ನಮ್ಮ ದೇಶಕ್ಕೆ ಬರಬೇಕಾದ ಅನಿವಾರ್ಯತೆಗಳಿರುತ್ತೆ. ಆದರೆ ನಮ್ಮ ಮಾನವ ಸಂಪನ್ಮೂಲವನ್ನು ಮತ್ತು ಪ್ರಾಕೃತಿಕ ಸಂಪನ್ಮೂಲವನ್ನು, ಭೌಗೋಳಿಕ ಸಂಪನ್ಮೂಲವನ್ನು ಭಾರತ ಇಷ್ಟು ವರ್ಷ ಬೇರೆಯವರ ಉಪಯೋಗಕ್ಕೆ ಬಳಕೆ ಆಗಿದೆ. ಇನ್ನಾದರೂ ಅದು ನಮ್ಮ ಬಳಕೆಗೇ ಉಪಯೋಗ ಆಗುವಂಗೆ ಮಾನವ ಶಕ್ತಿ ನಮಗೆ ಶಕ್ತಿ ಆಗಬೇಕು, ದೊಡ್ಡ ಶಕ್ತಿ ಆಗಬೇಕಾಗುತ್ತೆ. ಇಲ್ಲಿರುವ ಸಂಪನ್ಮೂಲಗಳು ನಮಗೆ ಶಕ್ತಿ ಆಗಬೇಕಾಗಿದೆ. ಆ ಶಕ್ತಿ ಆಗಬೇಕಾದ್ರೆ ಏನೇನು ಮಾಡಬೇಕು ಅಂತ ಹೇಳೋದನ್ನು ಯೋಚನೆ ಮಾಡಬೇಕಾಗಿದೆ. ಈಗ ನೋಡಿ, ನಮ್ಮ ಕರ್ನಾಟಕದಲ್ಲಿ ಅನ್ನಭಾಗ್ಯ ಯೋಚನೆಯನ್ನು ಮಾಡ್ತಾರೆ. ಅದು ಅಕ್ಕಿಯನ್ನು ಉಚಿತವಾಗಿ ಕೊಡಬೇಕಾಗಿದೆ. ಅಕ್ಕಿ ಕೊಡೋದಕ್ಕೆ ಜನರಿಗೆ ಕೊಡಬೇಕಾದಷ್ಟು ಅಕ್ಕಿ ನಮ್ಮಲ್ಲಿಲ್ಲ. ಆಗ ನಾವು ಏನು ಮಾಡಿದ್ದೀವಿ, ಬೇರೆ ರಾಜ್ಯಗಳನ್ನು ತರ್ತಿದ್ವಿ. ಹಾಗೆ ಈಗ ನೀವು ತಕ್ಷಣಕ್ಕೆ ಹಾಗೆ ಮಾಡಿ, ಅದರ ಬದಲು ಇಲ್ಲಿ ಭತ್ತ ಬೆಳೆಯುವುದಕ್ಕೆ ಉತ್ತೇಜನ ಕೊಟ್ಟು, ಜೋಳ ಬೆಳೆಯೋದಕ್ಕೆ ಉತ್ತೇಜನ ಕೊಟ್ಟು, ರಾಗಿ ಬೆಳೆಯೋದಕ್ಕೆ ಉತ್ತೇಜನ ಕೊಟ್ಟು ಇದನ್ನು ಕೊಟ್ಟಿದ್ರೆ ಕೃಷಿಗೂ ಬೆಳೀತಿತ್ತು, ನಮ್ಮಲ್ಲೇ ಅದು ಬಳಕೆ ಆಗ್ತಿತ್ತು. ಇನ್ನೊಂದು ರಾಜ್ಯದಲ್ಲಿ ಹೋಗಿ ತೆಗೆದುಕೊಂಡು ಬರುವಂಥ ಅಗತ್ಯತೆ ಏನು ಬರ್ತಿತ್ತು. ಅಥವಾ ಅದಕ್ಕೆ ಪೂರೈಕೆ ಮಾಡೋಕ್ಕೆ ಸಾಧ್ಯ ಆಗದೆ 5 kg ಅಕ್ಕಿಯ ಹಣವನ್ನು 175 ರೂಪಾಯಿ ನಿಮ್ಮ ಖಾತೆಗೆ ಹಾಕ್ತೀವಿ ಅಂತ ಹೇಳೋ ಪರಿಸ್ಥಿತಿ ಯಾಕೆ ಬಂತು? ನಿಮಗೆ ಹಣವು ಹಾಕುವಂಥ ಅವಶ್ಯಕತೆ ಇಲ್ಲಲ್ಲ, ಅಕ್ಕಿ ನಿಮಗೆ ಪೂರೈಕೆ ಮಾಡೋಕ್ಕೆ ಸಾಧ್ಯ ಆಗಿ ನೀವು ಅಕ್ಕಿಯನ್ನು ಅವರಿಗೆ ಕೊಡ್ತಾ ಇದ್ರಿ. ಅದರಿಂದ ಉದ್ದೇಶ ಏನು ಪ್ರಯೋಗ ಆಯಿತು? ಯಾರು ಹಸಿವಲ್ಲಿ ಇರಬಾರ್ದು ಅಂತ ಹೇಳಿದ್ರೆ ಅವರು ಸಾಮಗ್ರಿ ತಲುಪಿಸ್ಬೇಕಲ್ವಾ? ನೀವು ಅದರ ಪದ ದುಡ್ಡು ಕೊಟ್ಟರೆ 175 ಕೊಟ್ಟರೆ ಅವನು ಅಕ್ಕಿ ತರ್ತಾನ, ಏನು ಮಾಡ್ತಾನೆ, ಕುಡಿತಾನೆ, ಇನ್ನೇನು ಖರ್ಚು ಮಾಡ್ತಾನೆ ಅಷ್ಟೇ. ಏನು ಉದ್ದೇಶ? ನಿಮ್ಮ ಮೂಲ ಉದ್ದೇಶ ಅವನು ಹಸಿವಲ್ಲಿ ಇರಬಾರ್ದು ಅಂತ ಆದರೆ ಉದ್ದೇಶ ಏನು ಬೇಕು? ನಿಮ್ಮ ಉದ್ದೇಶಕ್ಕೆ ಪೂರಕವಾಗಿರಬೇಕು. ನಿಮ್ಮ ಉದ್ದೇಶ ಉದ್ದೇಶ ಆಗಿದೆ ಕಾರಣಕ್ಕಾಗಿ ಈ ಮೂಲ ಉದ್ದೇಶ ಅದಲ್ಲ. ಹಸಿವು ಅಂತೇಳಿ ಬಿಂಬಿಸ್ಕೊಳ್ಳುವ ಕೆಲಸಗಳಾದಾಗ ಅಷ್ಟೇ ನೀವು ಅದನ್ನೇ ಹಂಗೆ ಹೇಳೋದು, ಹಸಿವು ಅದಕ್ಕಾಗಿ ಅಂತ. ಹಸಿವಾಗಿದ್ರೆ ನಾನು ಹೇಳೋದು ಅದು ಕೃಷಿಗೆ ಸಪೋರ್ಟ್ ಮಾಡೋ ಕೆಲಸ ಮಾಡಬೇಕಿತ್ತಲ್ಲ. ನಮಗೆ ಅದನ್ನು ಬೆಳೆಸಬೇಕು, ಸದೃಢಪಡಿಸಬೇಕು. ಏಕಾಏಕಿ ಎಲ್ಲವೂ ಆಗೋದಿಲ್ಲ. ಕೃಷಿ ಕ್ಷೇತ್ರವನ್ನು ಬೆಳೆಸುವಂಥ ಕೆಲಸಕ್ಕೂ ಸರ್ಕಾರಗಳು ಆದ್ಯತೆಯಾಗಿ ತೆಗೆದುಕೊಳ್ಬೇಕು. ಇವತ್ತು ಕೃಷಿ ಕ್ಷೇತ್ರ ಜನರಿಗೂ ಬೇಡದ ಕ್ಷೇತ್ರವಾಗಿ ಹೋಗ್ತಾ ಇದೆ. ರೈತರಿಗೂ ಬೇಡ ಅಂತ ಅನಿಸ್ತಾ ಇದೆ, ಜನರಿಗೂ ಬೇಡ ಅಂತ ಅನಿಸ್ತಾ ಇದೆ. ಕಾರ್ಮಿಕರಿಗೆ ಇವತ್ತು ಕೊರತೆ ಈಗ ಉತ್ತರ ಭಾರತದ ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಿರೋ ಕಾರಣ ಏನು? ಲೋಕಲ್ ಆಗಿ ಯಾರು ಕೃಷಿ ಕಾರ್ಮಿಕರಾಗಿ ದುಡಿಯೋದಕ್ಕೆ ಯಾರು ಆಸಕ್ತಿ ವಹಿಸ್ತಿಲ್ಲ. ಸರ್ಕಾರದ ಯೋಜನೆಗಳು ಅದಕ್ಕೊಂದು ಕಾರಣಗಳಿರ್ಬೋದು. ಸಹಜವಾಗಿ ಸರ್ಕಾರ ಎಲ್ಲ ನಿಮಗೆ 2000 ರೂಪಾಯಿ ಫ್ರೀ ಕೊಟ್ಟಾಗ, ಕರೆಂಟ್ ಫ್ರೀ ಕೊಟ್ಟಾಗ, ಅಕ್ಕಿ ಫ್ರೀ ಕೊಟ್ಟಾಗ ನಾವು ಯಾಕೆ ದುಡಿಬೇಕು ಅಂತ ಹೇಳೋದು ಸಹಜವಾಗಿ ಭಾವನೆ ಬರ್ತದೆ. ಅಥವಾ ನೀವು ದುಡಿತಾನೆ ಇರಿ, ಹಾಗಾಗಿ ನಾವು ಹೇಳೋ ಬಯಸೋದು ತಪ್ಪಾಗುತ್ತೆ. ಈಗ ಒಬ್ಬರು ನೀವು ದುಡಿತಾನೆ ಇರಿ ಅಂತ ಹೇಳೋದು ಸಹ ಸರಿಯಾಗಲ್ಲ. ಪ್ರತಿಯೊಬ್ಬರು ಆ ಕೃಷಿ ಮೊದಲೆಲ್ಲ ಹಿಂದೆ ಹೇಗೆ ವಾತಾವರಣ ಇತ್ತು, ಪ್ರತಿಯೊಬ್ಬರು ದುಡಿತಾ ಇದ್ರು. ಭೂಮಾಲೀಕನೂ ದುಡಿತಾ ಇದ್ದ, ಕಾರ್ಮಿಕನೂ ದುಡಿತಿದ್ದ, ಅವರೊಟ್ಟಿಗೆ ಮಾಲೀಕರು ದುಡಿತಿದ್ರು. ಇವಾಗ ಭೂಮಾಲೀಕರಲ್ಲಿ ಬಹುತೇಕ ಜನ ದುಡಿಯೋದನ್ನೇ ಬಿಟ್ಟುಬಿಟ್ಟಿದ್ದಾರೆ. ಅದು ನನಗನ್ಸೋದು ಅವ್ರ ಒಬ್ಬನ ಕುಟುಂಬದ ಪ್ರಶ್ನೆ ಅಲ್ಲ, ದುಡಿಯೋದು ತೋಟಕ್ಕೆ ಹೋಗೋದನ್ನೇ. ಅದು ಎಷ್ಟು ಕೊರತೆ ನೋಡಿ. ಇವತ್ತು ನೀವು ಹೇಳಿದ್ರೆ ಕರೆಕ್ಟ್. ಅಸ್ಸಾಂ, ವೆಸ್ಟ್ ಬೆಂಗಾಲ್ದವನು ಇವತ್ತು ರೈಟರ್ ಆಗಿ ತೋಟ ನೋಡುವವರು ಇರ್ತಾರೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಯಾರೋ ಒಬ್ರು ಕಾರ್ಮಿಕರ ವಿಚಾರ ಬಗ್ಗೆ ಮಾತಾಡ್ತಿದ್ದಾಗ, ಅಸ್ಸಾಂ ಅವರು ಇವತ್ತು ತೋಟದಲ್ಲಿ ಲೀಸ್ ತಗೊಳ್ತಿದ್ದಾರಂತೆ. ಅವರು ತೋಟಕ್ಕೆ ಯಾರಿಗೊಬ್ಬರಿಗೆ ಕಚಡ ಕೆಲಸ ಮಾಡೋದಕ್ಕೆ ಕರೆದಾಗ ಅವರಿಗೆ ಕಷ್ಟ ಆಗೋದಾದ್ರೆ ನಾವೇ ತೋಟ ಲೀಸ್ ತಗೊಳ್ತೀವಿ ಅಂತ ಹೇಳಿದ್ರಂತೆ. ಅಂದ್ರೆ ಎಲ್ಲಿ ಗಂಟ ತಲುಪಿದೆ ಪರಿಸ್ಥಿತಿ? ಅಂದ್ರೆ ಕಾರ್ಮಿಕರ ಕೊರತೆಯ ಪರಿಸ್ಥಿತಿಯನ್ನ ಅವರು ಈಗ ನಿಯಂತ್ರಣ ಮಾಡ್ತಾ ಇದ್ದಾರೆ. ಮೊದಲು ಸುಲಭವಾಗಿ ಕೆಲಸ ಮಾಡ್ತಿದ್ರು, ಅವರೀಗ ಡಿಮಾಂಡ್ ಮಾಡೋ ಹಂತಕ್ಕೆ ಸ್ಟಾರ್ಟ್ ಆಗಿದೆ. ಅವ್ರಿಗೆ ಗೊತ್ತಾಗಿದೆ
ಇಲ್ಲಿ ನಮ್ಮ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳೋದು ಅವರಿಗೆ ಅನಿವಾರ್ಯ ಆಗಿದೆ. ಪಶ್ಚಿಮ ಬಂಗಾಳ, ಅಸ್ಸಾಮಿನ ಚುನಾವಣೆ ಆದ ಸಂದರ್ಭದಲ್ಲಿ ಕೊಡಗಿನ ವ್ಯವಸ್ಥೆ ಸ್ಥಗಿತ ಆಗುತ್ತೆ, ಕಟ್ಟಡ ನಿರ್ಮಾಣದ ಕಾಮಗಾರಿಗಳಿಗೆ ತೊಂದರೆ ಆಗುತ್ತೆ, ತೋಟದ ಕೆಲಸಕ್ಕೆ ಧಕ್ಕೆ ಆಗುತ್ತೆ, ಬೇರೆ ಬೇರೆ ಕೆಲಸಗಳಿಗೆ ಇವತ್ತು ಧಕ್ಕೆ ಆಗಿದೆ ಅಂತ ಹೇಳಿದ್ರೆ ಉತ್ತರ ಭಾರತ ಕಾರ್ಮಿಕರನ್ನ ಕೊಡಗು ಎಷ್ಟು ಅವಲಂಬಿತ ಆಗಿದೆ ಅಂತ ಹೇಳೋದನ್ನ ಸೂಚಿಸ್ತದೆ. ಅದು ಎಷ್ಟು ಅಪಾಯಕಾರಿಯೂ ಸಹ ಇದೆ. ಈ ಅಪಾಯಕಾರಿ ಅವರಿಗೆ ಒಂದು ಸಂದೇಶ ಕೊಡುತ್ತೆ. ಈಗ ಹೇಗೆ ಅಸ್ಸಾಂ ಅವರು ತೋಟದ ಲೀಸ್ ಆಲ್ರೆಡಿ ತಗೊಂಡಿದ್ದಾರೆ, ಯಾರು ಕಾರ್ಮಿಕರಾಗಿ ಕೆಲಸ ಮಾಡಿ ಬಂದಾಗ ಇಲ್ಲ ನಾವೇ ಕೆಲಸ ಮಾಡ್ತೀವಿ ಅಂತ ಹೇಳುವಂಥದ್ದು, ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ನಮಗೆ ಹೆಚ್ಚು ಲಾಭ ತೆಗೆದುಕೊಳ್ತೀವಿ ಅಂತ ಹೇಳೋ ಪರಿಸ್ಥಿತಿ ಬದಲಾಗ್ತದಲ್ಲ. ನಮಗೆ ನಮ್ಮ ಪ್ರತಿಯೊಬ್ಬರ ಅಸಹಾಯಕ ಪರಿಸ್ಥಿತಿಯನ್ನು ದುರುಪಯೋಗಪಡಿಸ್ಕೊಳ್ಳೋಕೆ ಪರಿಸ್ಥಿತಿ ಕಾಯ್ತಾ ಇರುವವರು ಸಾಕಷ್ಟು ಜನ ಇರ್ತಾರೆ. ಅನಿವಾರ್ಯ ಆದಾಗ ದುಪ್ಪಟ್ಟು ಕೊಟ್ಟು ಮಾಡಬೇಕಾಗುತ್ತೆ. ಅದನ್ನು ನಾವು ಅದಕ್ಕೆ ಹೇಳೋದು, ಇದು ಎಲ್ಲ ಏನಾಗುತ್ತೆ ಅಂದರೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಕ್ಕಾಗಿ, ಆ ಕ್ಷಣಿಕ ಸುಖಗಳಿಗೆ ಸ್ಪಂದನ ಮಾಡ್ತಿರುವ ಕಾರಣಕ್ಕಾಗಿ ಈ ಎಲ್ಲ ಕೆಲಸಗಳು ಆಗ್ತಿರುವಂಥದ್ದು. ಈಗ ಮೋದಿ ಅವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ, ಅದು ರಾಜಕೀಯವಾಗಿ ಪರ ವಿರೋಧ ಇತ್ಯಾದಿ ಚರ್ಚೆಗಳಾಗ್ತಾ ಇದ್ದಾವೆ, ಅದೊಂದು ಭಾಗ. ಅದರ ಆಚೆಗೆ ಈ ವಿರೋಧ ಪಕ್ಷದಲ್ಲಿರುವಂತಹ ಪಕ್ಷಗಳು, ನಾಯಕರುಗಳ ಜವಾಬ್ದಾರಿ ಈ ಸಂದರ್ಭದಲ್ಲಿ, ಇಂತಹ ಕಠಿಣ ಸಂದರ್ಭದಲ್ಲಿ, ಸ್ಪೆಷಲಿ ಎನರ್ಜಿ ಎಮರ್ಜೆನ್ಸಿ ಟೈಮ್ನಲ್ಲಿ ಹೇಗಿರಬೇಕು? ಹೌದು, ಎಲ್ಲರೂ ಅದನ್ನು ಮಾಡಬೇಕು. ಈಗ ಪ್ರಧಾನಿಯವರು ಹೇಳಿರುವಂಥದ್ದು ಭವಿಷ್ಯದ ದೃಷ್ಟಿಯಿಂದ, ಸ್ವಾವಲಂಬಿ ಆಗುವ ದೃಷ್ಟಿಯಿಂದ, ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಮಾನಸಿಕವಾಗಿ ಸಿದ್ಧ ಆಗುವ ಕಾರಣಕ್ಕಾಗಿ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ಇದೆ. ಅದು ಮೇಲ್ಮಟ್ಟದಿಂದನೇ ಆಗಿ ಪ್ರತಿಯೊಬ್ಬರೂ ಅದನ್ನು ಪಾಲನೆ ಮಾಡುವಂಥ ಇರ್ಬೋದು. ಇದರೊಳಗೆ ರಾಜಕೀಯವಾಗಿ ನೋಡುವಂಥದ್ದು ಇರಬಾರ್ದು. ಯಾಕೆಂದರೆ ಈ ಪ್ರತಿಯೊಂದನ್ನು ಪ್ರಧಾನಮಂತ್ರಿಯ ಮೇಲೆ ಕೇಂದ್ರೀಕೃತವಾಗಿ ಇವತ್ತು ವಿಶ್ಲೇಷಣೆ ಆಗ್ತಿದೆ. ನೀವು ವಿದೇಶಿ ಪ್ರವಾಸ ಹೋಗಬೇಡಿ ಅಂತ ಹೇಳಿದ್ರೆ ಅವರು 12 ವರ್ಷ ಎಷ್ಟು ಸಲ ಪ್ರಧಾನಮಂತ್ರಿ ವಿದೇಶಕ್ಕೆ ಹೋಗಿದ್ದಾರೆ, ಅದಕ್ಕೆ ಎಷ್ಟು ಖರ್ಚಾಗಿದೆ ಲೆಕ್ಕಾಚಾರವನ್ನು ಸಮಾಜದ ಮುಂದೆ ಇಡ್ತಾರೆ. ನೀವು ಸರಳವಾಗಿ ನಡೆದುಕೊಳ್ಳಿ ಅಂತ ಹೇಳಿದ್ರೆ ನೀವು ದಿನದ 3 ದಿನ ನಿಮ್ಮ ಉಡುಗೆ ತೊಡುಗೆಯನ್ನು ಬದಲಾಯಿಸಿಕೊಳ್ಳೋದ್ರ ಬಗ್ಗೆ ಚರ್ಚೆ ಆಗ್ತದೆ. ನಾನು ಸರಳವಾಗಿರಬೇಕು ಅಂತೇಳಿ ನೀವು ಜನರನ್ನು ಬಯಸೋದಾರೆ ಮೊದಲು ನಾನೇ ಸರಳವಾಗಿರಬೇಕಲ್ಲ. ನೀವು ವಿಮಾನಯಾನ ಬಳಸಬೇಡಿ ಅಂತ ಹೇಳಿದ್ರೆ ನೀವು ಪ್ರತಿನಿತ್ಯ ವಿಮಾನ ಬಳಸ್ಕೊಂಡು ಕೂತರೆ ಹೇಗೆ ಆಗುತ್ತೆ? ಈಗ ಪ್ರಧಾನಮಂತ್ರಿಯನ್ನು ಓಲೈಸಿದಕ್ಕೋ, ಪ್ರಧಾನಮಂತ್ರಿನ ಖುಷಿಪಡಿಸೋದಕ್ಕೋ BJP ಸರ್ಕಾರಗಳಿರುವ ಪ್ರದೇಶಗಳಲ್ಲೆಲ್ಲ ಕೆಲವು ಸಚಿವರುಗಳು ನಾವು ವಿದೇಶಿ ಪ್ರವಾಸಗಳನ್ನೆಲ್ಲ ರದ್ದುಪಡಿಸ್ಕೊಂಡಿದ್ದಾರೆ. ಅದರಿಂದ ಏನು ಪ್ರಯೋಜನಗಳಿದೆ? ಯಾಕೆಂದರೆ ಅವರು ಕುಟುಂಬಗಳಿರ್ತಲ್ಲ. ನೀವು ಅವರೊಬ್ಬರೇ ಒಬ್ಬ MLA ಆದ, ಒಬ್ಬ ಮಿನಿಸ್ಟರ್ ಆದ ಮಾತ್ರಕ್ಕೆ ಅವರ ಫ್ಯಾಮಿಲಿಯವರು ಫಾರಿನಿಗೆ ಹೋಗಬಾರ್ದು ಅಂತ ಹೇಳೋ ಭಾವನೆ ಮಾಡಿದ್ರೆ ನಾಳೆ ಹೋಗುವವನೇ ತಪ್ಪಿತಸ್ಥ ಅಂತ ಆಗ್ಬಿಡ್ತಾರೆ. ನೀವು ವಿದೇಶಿ ಪ್ರವಾಸಕ್ಕೆ ಹೋಗಬೇಡಿ ಅಂತ ಹೇಳ್ತೀರಿ. ನಾನು ನೋಡಿದ್ದೀನಿ, ಸ್ಥಳೀಯ ಆಡಳಿತದಿಂದ ಹಿಡಿದು MLAಗಳಿರ್ಬೋದು, MP ಗಳಿರ್ಬೋದು, ಸಚಿವರುಗಳಿರ್ಬೋದು, ಇವರಿಗೆ ಅಧ್ಯಯನ ಪ್ರವಾಸದ ಹೆಸರಿನಲ್ಲಿ ಪ್ರತಿ ವರ್ಷ ಇಷ್ಟು ಅನುದಾನವನ್ನು ನೀವು ಕಾಯ್ದಿರಿಸಿರ್ತೀರಿ. ಸರ್ಕಾರವೇ ಅದಕ್ಕೆ ಅವಕಾಶ ಮಾಡಿಕೊಟ್ಟ ಮೇಲೆ ಏನು ಅಧ್ಯಯನ ಮಾಡ್ತಾರೆ ಇವರು? ಅಧ್ಯಯನ ಮಾಡಿದ್ರೆ ಏನು ಇಂಪ್ಲಿಮೆಂಟ್ ಮಾಡಿರ್ತಾರೆ? ಎಲ್ಲ ವ್ಯವಸ್ಥೆ ಒಳಗೆ ಇವತ್ತು ಏನಕ್ಕೆ ಇರ್ತಾರೆ? ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ ಪ್ರತಿನಿಧಿಯಾಗಿ ಸಾರ್ವಜನಿಕರಿಗೆ ಕೆಲಸ ಮಾಡ್ತಾ ಇರ್ತಾನೆ. ಅದು ಒಳ್ಳೆಯ ಉದ್ದೇಶದಿಂದ ಅವರಿಗೆ ಪ್ರವಾಸ ಕೊಟ್ಟಿರ್ತಾರೆ. ಆದರೆ ಅದರಿಂದ ಭಾವನೆ ಏನಾಗುತ್ತೆ? ನೀವು ಜನರಲ್ ಪಬ್ಲಿಕ್ನ ನಿರ್ಬಂಧ ಮಾಡಿ ಇವರಿಗೆ ನೀವೇ ವ್ಯವಸ್ಥೆ ಮಾಡಿಕೊಟ್ಟಾಗ ಹೇಗೆ ಆಗುತ್ತೆ ಅಂತ ಹೇಳುವಂಥದ್ದು. ಒಂದು ಪ್ರಧಾನಮಂತ್ರಿಯವರು ಸೂಕ್ಷ್ಮವಾಗಿ, ಪ್ರಥಮವಾಗಿ ಅವರು ಹೇಳಿದ ಮಾತಿಗೆ ಬದ್ಧವಾಗಿ ನಡಿಬೇಕು. ದೇಶದ ಜನ ಅಂತ ಹೇಳೋದಾದರೆ ಆಡಳಿತಾತ್ಮಕವಾಗಿ ಏನು ಖರ್ಚು ವೆಚ್ಚಗಳ ಕಡಿಮೆ ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕಾಗಿದೆ, ಪ್ರಥಮ ಸ್ಟೆಪ್ಪಲ್ಲಿ ಅದನ್ನು ಮಾಡಬೇಕು. ಅದು ಮಾದರಿಯೂ ಆಗಬೇಕು. ಸುಮ್ಮನೆ ತೋರ್ಪಡಿಕೆಗಾಗಿ ಬೆಂಗಾಲು ಪಡೆಯ ವಾಹನಗಳನ್ನು ಕಡಿಮೆ ಮಾಡುವಂಥದ್ದೋ ಇನ್ನೇನೋ ಶೋಗಾಗಿ ಏನೋ ಮಾಡೋದ್ರಿಂದ ಯಾವುದು ಬದಲಾವಣೆಗಳು ಆಗೋದಕ್ಕೆ ಕಾರಣ ಇಲ್ಲ. ನಮಗೆ ತಳಮಟ್ಟದಿಂದ ಅದು ತಲುಪಬೇಕು ಅಂತ ಹೇಳಿದ್ರೆ ಆಡಳಿತಾತ್ಮಕ ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳನ್ನು, ಮುಖ್ಯ ಕಾರ್ಯದರ್ಶಿಗಳ ಸಭೆ ಕರೆದು ಖರ್ಚು ವೆಚ್ಚಗಳ ಕಡಿಮೆ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಹೇಳೋದನ್ನು ಯೋಚನೆ ಮಾಡಲಿ. ಇಡೀ ಎಲ್ಲ ರಾಜ್ಯಗಳು ಪಕ್ಷಾತೀತವಾಗಿ ಪ್ರಧಾನಮಂತ್ರಿಯ ಕರೆಗೆ ಕೈ ಜೋಡಿಸಬೇಕಾಗುತ್ತೆ. ಬಹುಶಃ ಇನ್ನೂ ಒಂದಷ್ಟು ದಿನ ಚರ್ಚೆಗಳಾಗಲಿ, ಸಾಧಕ ಬಾಧಕಗಳ ಬಗ್ಗೆ, ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಖರ್ಚಾಗಲಿ. ಎಮರ್ಜೆನ್ಸಿ ಪೀರಿಯಡಲ್ಲಿ ನಾವು ಹೇಗೆ ಸಿದ್ಧತೆಗಳಾಗಬೇಕು ಅಂತ ಹೇಳೋದಕ್ಕೆ ಮಾನಸಿಕವಾಗಿ ಜನರನ್ನು ಸಜ್ಜುಗೊಳಿಸಬೇಕು. ಕೆಲವು ದೇಶಗಳಲ್ಲಿ ಭೂಕಂಪಗಳಾದಾಗ ಜನರ ಸಾವು ನೋವು ಹೇಗೆ ಸಂಭವಿಸುತ್ತೆ ಅಂತ ಹೇಳೋದಕ್ಕೆ ಭೂಕಂಪಗಳಿಗೆ ಅವರೇನು ಹೆದರೋದಿಲ್ಲ. ಅವರ ಮನೆ ನಿರ್ಮಾಣವನ್ನು ಸಹ ಭೂಕಂಪ ಆದಾಗ ಮನೆ ಬಿದ್ದು ಏನು ತೊಂದರೆ ಆಗದಾಗೆ ಕನ್ಸ್ಟ್ರಕ್ಷನ್ನೇ ಚೇಂಜ್ ಮಾಡ್ತಾರೆ. ಕೆಲವು ದೇಶಗಳಲ್ಲಿ ಸಾಮಾನ್ಯವಾಗಿರೋ ದೇಶಗಳಲ್ಲಿ ಬಂಕರ್ಗಳನ್ನು ಮಾಡಿರ್ತಾರೆ. ಯುದ್ಧ ಆದ ತಕ್ಷಣ ಸಂದರ್ಭದಲ್ಲಿ ಸುರಕ್ಷಿತ ಪ್ರದೇಶದಲ್ಲಿ ತಮ್ಮ ಜೀವ ಉಳಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತ ಅದು ಮಾನಸಿಕವಾಗಿ ಸಜ್ಜುಗೊಳಿಸುವ ಕೆಲಸಗಳನ್ನ ಮಾಡ್ತಾರೆ. ಅದೇ ಸಂದರ್ಭದ ರೀತಿಯಲ್ಲೇ ಜನರು ಮಾನಸಿಕವಾಗಿ ಹೇಗೆ ಇರಬೇಕು, ಜನರನ್ನು ಸಜ್ಜುಗೊಳಿಸುವ ಕೆಲಸಗಳಿಗೆ ಎಲ್ಲರೂ ಸಿದ್ಧರಾಗಬೇಕಾಗುತ್ತೆ. ಇಲ್ಲಿ ನೋಡಿ, ತೈಲೋತ್ಪನ್ನಗಳ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಏರಿಸಿದ ಸಂದರ್ಭದಲ್ಲಿ ಚುನಾವಣೆ ಕಾಲಘಟ್ಟದಲ್ಲಿ ನೀವು ಯಾಕೆ ಏರ್ಸಕ್ಕೆ ಹೋಗೋಲ್ಲ? ಇದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ, ನಮಗೆ ಮತದ ಮೇಲೆ ಪರಿಣಾಮ ಆಗುತ್ತೆ ಅಂತ ಹೇಳೋದು ಹಾಗೆ ಆಗಬಾರ್ದು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಸ್ಥಿತಿಗತಿಗೆ ಪೂರಕವಾಗಿ ಕಾಲಕಾಲಕ್ಕೆ ದರವನ್ನು ಏರಿಸುವ ಕೆಲಸಗಳನ್ನು ಸರ್ಕಾರ ಮಾಡಲೇಬೇಕಾಗುತ್ತೆ. ಇಲ್ಲದೆ ತೈಲ ಕಂಪನಿಗಳು ದಿವಾಳಿ ಆಗುತ್ತೆ. ಹೇಗೆ ಹೊರೆಯನ್ನು ಹೊತ್ತುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ? ಹಿಂದೆ ಸರ್ಕಾರ 10 ರೂಪಾಯಿಯನ್ನು ಇಳಿಸಿತ್ತು. ಅದು ತೈಲ ಕಂಪನಿಗಳ ಬರ್ಡನನ್ನು ಕಡಿಮೆ ಮಾಡೋಕ್ಕೆ ಮಾಡಿದರು. ಆ ಸಂದರ್ಭದಲ್ಲಿ ಜನರಿಗೆ ಹೊರೆ ಹಾಕಿದರೆ ಅದು ನಡೆದಂಥ ಪಂಚರಾಜ್ಯದ ಚುನಾವಣೆ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗುವಂಥ ಭಯ ಕಾರಣಕ್ಕಾಗಿತ್ತು. ನೀವು ಎಲ್ಲ ಏರಿಕೆಗಳನ್ನು ಚುನಾವಣೆ ಇಲ್ಲದ ಸಂದರ್ಭದಲ್ಲಿ ಮಾಡ್ತೀರಿ. ನಿಮ್ಮ ಎಲ್ಲ ಇಳಿಕೆಗಳನ್ನು ಮುಂದೆ ಚುನಾವಣೆ ಬಂದ ಸಂದರ್ಭದಲ್ಲಿ ಮಾಡ್ತೀರಿ. ಮತ್ತೆ ನೀವು ಮತದಾರರ ದೃಷ್ಟಿಯಲ್ಲೇ ಮಾಡ್ತೀರಿ. ಸಾರ್ವಜನಿಕ ಹಿತದೃಷ್ಟಿ ಮಾಡಿದಾಗ ಸಾರ್ವಜನಿಕರಿಗೂ ಅನಿಸಬೇಕು ಯಾವ ಕಾಲಘಟ್ಟದಲ್ಲಿ ಏನೇನು ಮಾಡಬೇಕು ಅದನ್ನು ಆವಾಗನೇ ಮಾಡಬೇಕಾಗುತ್ತೆ.
ನೀವು ಚುನಾವಣೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಇಳಿಸೋದು ಏರಿಸೋದು ಮಾಡಿದಾಗ ಸಹಜವಾಗಿ ಎಲ್ಲರೂ ಅದನ್ನೇ ಮಾಡ್ತಾರೆ. ಎಲ್ಲ ಇದು ಒಂದು ಪಕ್ಷಕ್ಕೆ ಇದಲ್ಲ, ರಾಜ್ಯ ಸರ್ಕಾರಗಳು ಸಹ ಅದನ್ನೇ ಮಾಡ್ತಾರೆ. ಈ ಚುನಾವಣೆ ಹತ್ತಿರ ಬಂದಾಗನೇ ಎಲ್ಲ ಘೋಷಣೆಗಳು ಬರೋಕ್ಕಾಗುತ್ತೆ, ಎಲ್ಲರ ಸಹಾಯ ಮಾಡೋದು, ಜನರಿಗೆ ಏನೆಲ್ಲ ಹೆಲ್ಪ್ ಮಾಡಬೇಕು ಅದೆಲ್ಲವೂ ಚುನಾವಣೆ ಕಾಲಘಟ್ಟ ನಡೀತದೆ. ಮತ್ತು ಎಲ್ಲ ಹೊರೆಗಳನ್ನು ಚುನಾವಣೆ ಮುಗ್ದ ಮೇಲೆ ಹಾಕುವಂಥ ಕೆಲಸಗಳನ್ನ ಮಾಡ್ತಾರೆ. ಇವತ್ತು ಅದನ್ನು ಮಾಡಬಾರ್ದು, ವ್ಯವಸ್ಥೆಯನ್ನು ಕೊಲ್ಯಾಪ್ಸ್ ಆಗೋಕೆ ಮಾಡಬಾರ್ದಲ್ಲ. ಹಿಂದೆ ಕೆಲವು ನೋಡ್ತಾ ಇದೆ, ಮನಮೋಹನ್ ಸಿಂಗ್ ಅವರು ಇದ್ದಾಗ ಏನು ದರಗಳಿತ್ತು, ಈಗ ಮೋದಿ ಅವರು ಬಂದಾಗ ಅದು ಆ ಕಾಲಘಟ್ಟಗಳ ಹಣದ ಮೌಲ್ಯ ಪರಿಸ್ಥಿತಿಗಳು ಬೇರೆ ಬೇರೆನ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಈಗ ಹಿಂದೆ ಹೇಳ್ತಾರೆ ಹಿಂದಿನ ಹಣಕ್ಕೆ ಅಷ್ಟು ವ್ಯಾಲ್ಯೂ ಇತ್ತು, ಈಗ ಹೆಚ್ಚು ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರೆ. ಅದು ಬೇರೆ ನಮ್ಮದು ಒಂದೇ ಪರಿಸ್ಥಿತಿ ಅಲ್ಲ, ಬೇರೆ ಬೇರೆ ಅಭಿವೃದ್ಧಿ ವಿಚಾರಗಳಿರ್ಬೋದು, ಅಂತಾರಾಷ್ಟ್ರೀಯ ವಿಚಾರಗಳಿರ್ಬೋದು, ಬೇರೆ ಬೇರೆ ವಿಚಾರಕರಣಗಳಿಗೆ ಅದು ಏರಿಕೆಗಳು ಆಗ್ತಾ ಹೋಗ್ತಿರುವಂಥ ಒಂದು ಸಹಜವಾಗಿರುತ್ತದೆ. ಅದನ್ನು ಕಂಪೇರ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಮೊದಲ ನಾಣ್ಯಗಳ ಲೆಕ್ಕದಲ್ಲಿ ಬೆಲೆಗಳಿತ್ತು, ಇವತ್ತು ನೋಟಿಗೆ ಬೆಲೆ ಬಂದಿದೆ, ಅದು ಏನು ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ. ಬಹುಶಃ ಪ್ರಧಾನಿ ಹೇಳಿರುವಂಥ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಲಿ, ವಾಸ್ತವ ನೆಲೆಗಟ್ಟಲೆ ಚರ್ಚೆ ಆಗಲಿ. ಅಂತಿಮವಾಗಿ ಅದು ಸಮಾಜದ ಬದಲಾವಣೆಗಳಿಗೆ, ಬಲಿಷ್ಠ ಭಾರತ ಕಟ್ಟುವುದಕ್ಕೆ, ಇಡೀ ದೇಶ ಶಕ್ತಿಯುತವಾಗಿ ಒಂದಾಗುವುದಕ್ಕೆ, ಅಥವಾ ಇಡೀ ನಾಗರಿಕರು ಒಂದಾಗಿ ದೇಶವನ್ನು ಕಟ್ಟುವ ಕಾಯಕಕ್ಕೆ ಎಲ್ಲರನ್ನ ಒಂದಾಗಲಿ. ಪ್ರಧಾನಿ ಅಂತ ಹೇಳುವಂಥದ್ದು ಕೇಂದ್ರ ಸರ್ಕಾರವೇ ಸಪರೇಟ್ ವ್ಯವಸ್ಥೆ, ರಾಜ್ಯದ ಸರ್ಕಾರ ವ್ಯವಸ್ಥೆ ಬೇರೆ ಅಂತ ಹೇಳೋ ಭಾವನೆ ಇರಬಾರ್ದು. ಮೋದಿಯವರು ಪ್ರಧಾನಿ ಆದ ನಂತರ ನಾನು ಗಮನಿಸಿರುವಂಥದ್ದು, ಅಖಂಡ ಭಾರತದಲ್ಲಿ ರಾಜ್ಯಗಳು ಕೇಂದ್ರ ಸರ್ಕಾರಗಳು ಒಂದಷ್ಟು ಸಂಬಂಧ, ನಮಗೂ ಅವ್ರಿಗೆ ಸಂಬಂಧ ಇದೆ ಅಂತ ಹೇಳುವ ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಅಲ್ಲದ್ರೆ ರಾಜ್ಯ ಸರ್ಕಾರವೇ ಬೇರೆ, ಕೇಂದ್ರ ಸರ್ಕಾರವೇ ಅವರೇ ಇವರೇ ಅಂತ ಹೇಳುವಂಥದ್ದು ಅದು ಇಲ್ಲ. ತೀರಾ ಸಗಟವಾಗಿ ಹೋಗಿಲ್ಲ. ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಹೋಗಬೇಕಾದ್ರೆ ಕೇಂದ್ರ ರಾಜ್ಯ ಸರ್ಕಾರಗಳು ಒಟ್ಟಾಗಿ ಹೋಗಬೇಕಾಗುತ್ತೆ. ನಾವು ಈಗ BJP ಸರ್ಕಾರ ಇಲ್ಲದ ರಾಜ್ಯಗಳಿಗೆ ನಾನು ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ರೆ ಅಲ್ಲಿ ಆರ್ಥಿಕ ವ್ಯವಸ್ಥೆ ಮೇಲೆ ಹೊಡೆತ ಬೀಳುತ್ತೆ, ಅಭಿವೃದ್ಧಿ ಕಾರ್ಯಕ್ಕೆ ಧಕ್ಕೆ ಆಗುತ್ತೆ. ಕೇಂದ್ರ ಸರ್ಕಾರ ಇಲ್ಲದೆ ನಾನು ಮಾಡ್ತೀನಿ ಅಂತ ಹೇಳಿ ಹೊರಡೋದು ತಪ್ಪಾಗುತ್ತೆ, ಸಂಘರ್ಷಗಳಿಗೆ ಆಸ್ಪದ ಆಗುತ್ತೆ. ಅಥವಾ ಎರಡು ಪಕ್ಷಗಳು ಎರಡು ಕಡೆ ಇದ್ರೆ ಮಾತ್ರ ಅಭಿವೃದ್ಧಿ ಆಗುತ್ತೆ ಅಂತ ಹೇಳೋ ಸಂದೇಶಗಳು ಸಹ ಅದು ಕೆಟ್ಟ ಸಂದೇಶಗಳನ್ನು ಆಗುತ್ತೆ. ರಾಜ್ಯದ ಪಾಲುದಾರಿಕೆಯನ್ನು, ರಾಜ್ಯದ ಕೆಲಸಗಳನ್ನ ರಾಜ್ಯ ಸರ್ಕಾರವೂ ಮಾಡಬೇಕಾಗುತ್ತೆ. ಕೇಂದ್ರ ಸರ್ಕಾರ ಏನು ಸಹಕಾರ ಕೊಡಬೇಕು ಅದನ್ನು ಕೇಂದ್ರ ಸರ್ಕಾರವೂ ಕೊಡಬೇಕಾಗುತ್ತೆ. ನಾನು ಒಂದು ವಿಚಾರನ ಈ ಕೇಂದ್ರ ರಾಜ್ಯ ಸರ್ಕಾರಗಳ ವಿಚಾರ ಬಂದಾಗ ಹೇಳುವಂಥದ್ದು, ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶದ ನುಸುಳುಕೋರನ್ನ ತಡೆಯುವುದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಬೇಲಿ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ 10 ವರ್ಷಗಳಿಂದ ಮಮತಾ ಬ್ಯಾನರ್ಜಿಯವರು ಕೇಂದ್ರ BJP ಸರ್ಕಾರದ ಕೋರಿಕೆಗೆ ಅವಕಾಶ ಕೊಡಲಿಲ್ಲ. ಈಗ ಸುವೇಂದು ಅವರು ಅಧಿಕಾರಿ ಬಂದ ತಕ್ಷಣ ತೆಗೆದುಕೊಂಡ ನಿರ್ಧಾರವೇ ಅದು. ಹಾಗಾದರೆ ಅದು ಏನಾಗುತ್ತೆ, ಪಕ್ಷದ ಆಧಾರದಲ್ಲಿ ದೇಶದ ರಕ್ಷಣೆ ವಿಚಾರ ತೆಗೆದುಕೊಳ್ಳೋದಾ? ತಪ್ಪಾಗುತ್ತಲ್ವ ಅದು? ಹಾಗೆ ಮಾಡಬಾರ್ದು. ಯಾವುದು ಪಕ್ಷ, ನೀವು ದೇಶದ ಆಂತರಿಕ ವಿಚಾರ ಬಂದಾಗ, ದೇಶದ ಸಮಗ್ರತೆ ವಿಚಾರ ಬಂದಾಗ, ದೇಶದ ಅಭಿವೃದ್ಧಿ ವಿಚಾರ ಬಂದಾಗ ನಾವು ಪಕ್ಷ ವಿಚಾರಗಳನ್ನು ಬದಿಗಿಟ್ಟು ಕೆಲಸ ಮಾಡುವಂಥ ವಿಶಾಲ ಮನಸ್ಥಿತಿಗಳನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಆ ಮನಸ್ಥಿತಿ ಬರದೇ ಹೋದರೆ ಅದು ತಪ್ಪಾಗುತ್ತೆ. ಆ ರೀತಿಯ ಮನಸ್ಥಿತಿ ಬರಬೇಕಾದ್ರೆ ಜನರು ಅವ್ರನ್ನ, ಈ ಜನಪ್ರತಿನಿಧಿಗಳನ್ನ ಇರಬೇಡಿ, ದೇಶಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋರನ್ನ ಪ್ರಶ್ನಿಸುವಂಥ ಮನಸ್ಥಿತಿ ಜನರಿಗೂ ಬರಬೇಕಾಗುತ್ತೆ. ನನ್ನ ಅದೇ ಯೋಚನೆ ಮಾಡಿ, ಇಷ್ಟು ವರ್ಷ ಮಾಡಿದರೆ ಎಷ್ಟು ಇವತ್ತು ಅಲ್ಲಿಯ ಬಾಂಗ್ಲಾದೇಶದಲ್ಲಿ BJP ಚುನಾವಣೆ ಸಮೀಕ್ಷೆಯಲ್ಲಿ BJP ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳುವ ಸಂದರ್ಭದಲ್ಲಿ ಅಲ್ಲಿಯ ಸಚಿವ ಉತ್ತರ ಕೊಟ್ಟಿದ್ದಾರೆ, ನಮ್ಮ ಜನ ವಾಪಸ್ ಬರ್ತಾರೆ, ನಮಗೆ ಕಷ್ಟ ಆಗುತ್ತೆ ಅಂತ ಹೇಳೋದನ್ನ ಬಾಂಗ್ಲಾದೇಶ ಅವರ ಜನರನ್ನೇ ಬರೋದಕ್ಕೆ ಅವ್ರಿಗೆ ಕಷ್ಟ ಅಂತ ಹೇಳ್ತಿರೋದು. ಭಾರತದವ್ರು ಬರ್ತಾರಂತಲ್ಲ, ಭಾರತ ಜನ ನಮ್ಮ ದೇಶಕ್ಕೆ ಬರ್ತಾರೆ ಅಂತ ಆತಂಕದ, ನಮ್ಮಲ್ಲಿ ಬಂದವರು ಅವ್ರ ದೇಶದ ಜನರಿಗೆ ಅವರಿಗೆ ಮರಳಿ ಬರ್ತಾರೆ ಅಂತ ಹೇಳೋದಕ್ಕೆ ಅಲ್ಲಿಯ ಸಚಿವನಿಗೆ ಆತಂಕ. ಹಾಗೆ ಎಷ್ಟೊಂದು ಪರಿಸ್ಥಿತಿ ಯೋಚನೆ ಮಾಡಿ, ಆಗ ಅದು ಆ ಥರ ಭಾವನೆ ಇರಬಾರ್ದಲ್ವಾ? ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಆಗ ನುಸುಳುಕೋರರಿಗೆ ಬಿಟ್ಟಿದ್ದಾರೆ ಅಂತ ಹೇಳುವಂಥದ್ದು, ಬಾಂಗ್ಲಾದ ಹೆಸರಿನಲ್ಲಿ ಪಶ್ಚಿಮ ಬಂಗಾಳಕ್ಕೆ ಬಂದು ಅವರೆಲ್ಲ ಮಲೆನಾಡು ಜಿಲ್ಲೆಗಳಿಗೆ ಬಂದು ಇಲ್ಲೆಲ್ಲ ಆಶ್ರಯ ಪಟ್ಟಿದ್ದಾರೆ ಅಂತ ಹೇಳೋದು, ಎಲ್ಲರೂ ಆಂತರಿಕ ಭದ್ರತೆಗಳು ಸಹ ಅಪಾಯಕಾರಿ ಅಲ್ವಾ? ಅದು ಬಹಳ ಅಪಾಯಕಾರಿ ಆಗುತ್ತೆ. ಹೇಗೆ ಅವರಿಗೆ ಕಾರ್ಡ್ಗಳನ್ನು ಕೊಟ್ಟರು, ಆಗ ಇಲ್ಲೆಲ್ಲ ನಾವು ಬಂದವರೆಲ್ಲ ಬಂಗಾಳಿಗಳು ಅಂತ ಹೇಳ್ತೀವಿ, ಅವ್ರು ಪಶ್ಚಿಮ ಬಂಗಾಳ ನಾವು ಅಂದ್ಕೊಳ್ತೀವಿ. ಬಾಂಗ್ಲಾದೇಶದಿಂದ ಬಂದು ಅನ್ಯ ದೇಶದ ಪ್ರಜೆಗಳು ಇಲ್ಲಿರುವಂಥ ದೇಶದ ಆಂತರಿಕ ಭದ್ರತೆಗೆ ನಿಜವಾಗ್ಲೂ ಅಪಾಯಕಾರಿ ಆಗುವಂಥ ಆ ಥರದ ವಾತಾವರಣ ಇರಬಾರ್ದು. ಒಬ್ಬ ದೇಶದ ಪ್ರಧಾನಿ ತೆಗೆದುಕೊಂಡಾಗ ಅದನ್ನು ಪಕ್ಷದ ನೆಲೆಗಟ್ಟಲ್ಲಿ ಯೋಚನೆ ಮಾಡೋದಕ್ಕಿಂತ ದೇಶದ ಸಮಗ್ರತೆ ದೃಷ್ಟಿಯಿಂದ ನಾವು ಯೋಚನೆ ಮಾಡುವಂಥದ್ದು ಒಳ್ಳೆಯದು. ಎಲ್ಲರೂ ವಿಶ್ಲೇಷಣೆಗೆ ಒಳಗಾಗಲಿ. ಫಸ್ಟ್ ನನಗೆ ಅನಿಸೋದು, ಪ್ರಧಾನಿ ಹೇಳಿರುವಂಥ ಮಾತ್ರ ಪ್ರಕಾರ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಆಡಳಿತಾತ್ಮಕವಾಗಿ ಏನೆಲ್ಲ ಫಸ್ಟ್ ಮಾಡಬೇಕಾಗುತ್ತೆ ಅದನ್ನು ಮಾಡಲಿ. ಆಡಳಿತಾತ್ಮಕ ಸುಧಾರಣೆಗಳಿಗೆ ಏನು ಸಾಧ್ಯ ಆಗುತ್ತೆ? ರಾಜಕಾರಣಿಗಳು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ತಮ್ಮ ಮಕ್ಕಳುಗಳನ್ನು ದೊಡ್ಡ ಮಟ್ಟದಲ್ಲಿ ಮದುವೆ ಮಾಡುವುದನ್ನು ಫಸ್ಟ್ ನಿಲ್ಲಿಸಲಿ. ಬೇರೆಯವರಿಗೆ ಸಭೆ ಸಮಾರಂಭಕ್ಕೆ ಹೋಗಬೇಡಿ, ನೀವು ಸರಳವಾದ ಕಾರ್ಯಕ್ರಮ ಮಾಡಿ ಅಂತ ಹೇಳೋದು ಬಂತು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಫಂಕ್ಷನ್ ಮಾಡೋದನ್ನು ನೀವು ಫಸ್ಟ್ ಸೋಕಿಗಳನ್ನು ನಿಲ್ಲಿಸಿ. ಸಿನಿಮಾ ರಂಗದವರು, ಉದ್ಯಮಿಗಳು, ಜನಪ್ರತಿನಿಧಿಗಳು, ಇವರುಗಳು ಸರಳ ಜೀವನವನ್ನು ಫಸ್ಟ್ ರೂಢಿಸ್ಕೊಂಡ್ರೆ ಸಹಜವಾಗಿ ಜನರಿಗೆ ಹೇಳೋಕ್ಕೂ ಅವಕಾಶ. ನಿಮ್ಮನ್ನು ಅನುಕರಣೆ ಮಾಡೋರು ಇರ್ತಾರೆ. ಈಗ ಉದ್ಯಮಿಗಳನ್ನು ನೋಡ್ಕೊಂಡು ನಡೆಯೋರು ಇರ್ತಾರೆ, ಸಿನಿಮಾ ರಂಗದಲ್ಲಿರುವವರನ್ನು ನೋಡ್ಕೊಂಡಿರುವವರು ಇರ್ತಾರೆ, ರಾಜಕೀಯ ನೇತಾರರನ್ನು ನೋಡಿಕೊಂಡು ಪಾಲನೆ ಮಾಡುವವರು, ಜೀವನವನ್ನು ಅನುಸರಿಸುವವರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಹಾಗಾಗಿ ನೀವು ಒಂದು ಆದರ್ಶಪ್ರಾಯ ರೀತಿಯಲ್ಲಿ ಬದುಕನ್ನು ಸಾಗಿಸಿ ಸಹಜವಾಗಿ ಜನ ಅದನ್ನು ಪಾಲಿಸ್ತಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪರಿಣಾಮಕಾರಿ ಕ್ರಮ ಸರ್ಕಾರದಿಂದ ಆದರೂ ಆಗ್ಬೋದು. ಅದನ್ನು ಮಾನಸಿಕವಾಗಿ ನಾವೆಲ್ಲರೂ ಸಜ್ಜಾಗಿರಲೇ ಬೇಕಾಗುತ್ತೆ. ಸದ್ಯಕ್ಕೀಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ಮುಂದಕ್ಕೆ ಯಾವುದಕ್ಕೆ ಏರಿಕೆ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ
ಮಾನಸಿಕವಾಗಿ ಎಲ್ಲದಕ್ಕೂ ನಾವು ತಯಾರಾಗಿ ಇರಬೇಕಾಗುತ್ತೆ. ಕುಟುಂಬರ ಥ್ಯಾಂಕ್ ಯು ವಿಚಾರದಲ್ಲಿ ಚರ್ಚೆಯಲ್ಲಿ ಮಾತಾಡಿದ್ದಕ್ಕಾಗಿ. ನೋಡೋಣ, ಸದ್ಯಕ್ಕಿದಿಷ್ಟು. ಮುಂದೆ ಏನಾಗುತ್ತೆ ಅದರ ಅಪ್ಡೇಟ್ಸನ್ನು ಕೂಡ ಕೊಡ್ತಾ ಇರ್ತೇವೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲೂ ನಮ್ಮನ್ನು ಫಾಲೋ ಮಾಡಿಕೊಂಡು ಸಹಕಾರ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮೆಸೇಜ್ ಮೂಲಕ, ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಕ್ಷೇಮವಾಗಿರಿ. ಥ್ಯಾಂಕ್ ಯು ವೆರಿ ಮಚ್.